ಸ್ವಲ್ಪ ಅಲ್ಲ ಮಾತಾಡ್ಬಿಡ್ರಿ ಬೇರೆ ದೂರ ಹೋಗಿಲ್ಲ. ಈಗಾಗಲೇ ಇಲ್ಲಿ ಬಂದು ನೋಡಿದಾಗ ಕೆಲವರು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ. ಅವು ಸೈನಿಕನಿಂದ ಮಾಡಿಸ್ಕೊಂಡ್ರಪ್ಪ ಕೆಲವರು ಈಗಾಗಲೇ ಪ್ರಾರಂಭ ಮಾಡಿದ್ದೀರಿ, ಕೆಲವರು ಪ್ರಾರಂಭ ಮಾಡುವ ದಿಕ್ಕಿನಲ್ಲಿದ್ದೀರಿ, ಕೆಲವರು ಸುಮ್ಮನೆ ಕೇಳ್ಕೊಂಡು ಹೋಗೋಣ ಅಂತ ಇದ್ದೀರಿ. 3 ಕೆಟಗರಿಯಲ್ಲಿ ಇದ್ದೀರಿ ಈಗ. ಸೊ ಮೂವರನ್ನು ಕೂಡಿಸಿ ಹೇಳೋಣ. ಸೊ ಮೊದಲನೇದಾಗಿ ಈಗ ಜೇನು ಕೃಷಿ ಅಂತಂತಂದರೆ ಮೇಡಮ್ ಅವರು ವಾಗ್ಮರೆ ಸರ್ ಆಗಲೇ ಹೇಳಿದಂಗೆ ಸಮಗ್ರ ಕೃಷಿಯಲ್ಲಿ ಒಂದು ಭಾಗ. ಸಮಗ್ರ ಕೃಷಿ ಅಂತಂದ್ರೇನು? ಈಗ ಕೃಷಿ ಮಾಡ್ತೀವಿ, ಹೈನುಗಾರಿಕೆ ಇರುತ್ತೆ, ಅರಣ್ಯ ಕೃಷಿ ಮಾಡ್ತೀವಿ, ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇವೆ 28 ಘಟಕಗಳು ರೈತರು ಕೃಷಿಯ ಜೊತೆಗೆ ಅಳವಡಿಸ್ಕೊಳ್ಬಹುದಾದಂಥದ್ದು 28 ಘಟಕಗಳಿವೆ. ಅಂದರೆ ಕೃಷಿಯ ಜೊತೆಗೆ ಇರ್ತಕ್ಕಂಥ ಉಪಕಸಬುಗಳು ಅಂತ ಕರಿತೀವಿ. ಅದರಲ್ಲಿ 5ನೇ ಪ್ರಮುಖ ಘಟಕ ನಾವು ಜೇನು ಕೃಷಿ ಅಂತ ಹೇಳ್ತೀವಿ. ಸೊ ಆ ಒಂದು ಇಲ್ಲಿ ತನಕ ನಾವು ಯಾಕೆ ಇದನ್ನು ಕೃಷಿ ಅಂತ ಯಾರು ಈಗ ಬೇರೆ ಕಡೆ ನೋಡ್ರಿ ಆಕಳ ಕಟ್ತೀವಿ, ಕುರಿ ಕಟ್ತೀವಿ, ಕೋಳಿ ಕಟ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಜೇನನ್ನು ಸಾಕ್ತಾ ಇದ್ವಿ ಇಷ್ಟು ತನಕ ಎಲ್ಲೂ ಸಾಕ್ತಿರ್ಲಿಲ್ಲ. ಯಾಕೆ ಸಾಕ್ತಿರ್ಲಿಲ್ಲ? ಎಲ್ಲಿ ಬೇಕಂದ್ರೆ ಅಲ್ಲಿ ಸಿಗವು. ಯಾವ ಕಡೆ ಬೇಕಂದ್ರೆ ಕೈ ಹಾಕಿದ ಕಡೆಗೆ ಇಷ್ಟೊತ್ತನ ನಾವು ಗೌಡ್ರು ಮಾತಾಡ್ತಿದ್ವಿ. ಈಗ ಹಂಗೆ ಹೇಳ್ತಾ ಇದ್ವಿ, ಇಲ್ಲಿ ಸಿಗ್ತಿತ್ತು, ಅಲ್ಲಿ ಸಿಗ್ತಿತ್ತು, ಊರಾಗ ಅದು ಸಿಗ್ತಿದ್ವು ಅಂತ. ಹಾಗಾಗಿ ಯಥೇಚ್ಛವಾಗಿ ಸಿಗ್ತಿತ್ತು, ನಾವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ತೀವಿ, ಎಲ್ಲಂದ್ರೆ ಅಲ್ಲಿ ಸಿಗುತ್ತೆ ಬಿಡು ಅಂತ ಹೇಳ್ತಿದ್ವಿ. ಆದರೆ ಇತ್ತೀಚೆಗೆ ಬರ್ತಾ 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 ಇವತ್ತು ಬೇಕಂದ್ರೂ ಸಿಗ್ತಾ ಇಲ್ಲ ಸರ್ ಅಂತಲೂ ಮಾತು ಬಂತು. ಅಂದರೆ ಇಲ್ಲಿರೋರಿಗೆ ಸಾಧಾರಣವಾಗಿ 40-45 ವರ್ಷ ಆಗಿದೆ. ಈಗ 5-6 ವರ್ಷದ ಹಿಂದೆ ನಮಗೆ ಸಿಗ್ತಿದ್ದಂಥ ಜೇನು ಇವತ್ತಿಗೆ ನಮಗೆ ಸಿಗ್ತಾ ಇಲ್ಲ. 5-6 ವರ್ಷದ ಹಿಂದೆ ನಾವು ಸಾಕಷ್ಟು ತಿಂದು ಊರೂರಾಗೆ, 5-6 ವರ್ಷದಲ್ಲಿ ಇವತ್ತು ಬೇಕಂದ್ರೂ ನಮಗೆ ಹಳ್ಳಿ ಒಳಗೆ ಸಿಗ್ತಾ ಇಲ್ಲ. ಈ ಹಳ್ಳಿ ಒಳಗೆ ಸಿಗದೆ ಸಿಟಿಯಾಗ ಎಲ್ಲಿ ಸಿಗ್ತದೆ? ಅಂದರೆ ನಮ್ಮ ತಲೆಮಾರಿಗೆ ಸಿಗದೆ ಇದ್ದು ನನ್ನ ಮಕ್ಕಳ ಕಾಲಕ್ಕೆ ಏನು ಸಿಗುತ್ತೆ? ನನಗೆ ಸಿಗ್ತಾ ಇಲ್ಲ ಜೇನು. ನಾನು ಅಷ್ಟು ಗಾತ್ರ ತಿಂತಿದ್ದೆ, ಎಲ್ಲಂದ್ರಲ್ಲಿ ಪೊದೆ ಒಳಗೆ ಕೈ ಹಾಕಿ ಜಾಲಿ ಬೆಂಚಿ ಒಳಗೆ ತಿಂತಿದ್ದವರು ನಮಗೇ ಸಿಕ್ಕಿಲ್ಲ ಅಂತಂದರೆ ಇನ್ನು ಆ ಮಗು ಕಾಲಕ್ಕೆ ಏನು ಸಿಗುತ್ತೆ? ಸಿಗಲಿಲ್ಲ ಅಂದರೆ ಏನಾಗುತ್ತೆ? ಪ್ರಶ್ನೆ. ಒಂದು ಜೇನುತುಪ್ಪ ತಿನ್ಲಿಕ್ಕೆ ಸಿಗೋದು ಬೇರೆ, ಜೇನು ಹುಳನೇ ಸಿಗಲಿಲ್ಲ ಅಂದರೆ ಏನು ಮಾಡಬೇಕು? ಯಾತಕ್ಕೋಸ್ಕರ ಜೇನು ಬೇಕು? ಇಷ್ಟೇ ಪ್ರಶ್ನೆ. ಇಷ್ಟೇ, ಜೇನು ನಮಗೆ ಯಾಕೆ ಬೇಕು? ಪರಿಸರದೊಳಗೆ ಅಥವಾ ನಮ್ಮ ಊರೊಳಗೆ, ಹಳ್ಳಿ ಒಳಗೆ ಜೇನು ಯಾಕೆ ಬೇಕು? ಪ್ರಶ್ನೆ ಅಷ್ಟೇ. ಯಾಕೆ ಬೇಕು? ಯಾಕೆ ಬೇಕು ಜೇನು ಹುಳ? ಯಾಕೆ ಬೇಕು? ಪರಾಗಸ್ಪರ್ಶ. ಏನು ಹಂಗಂತ? ಪರಾಗಸ್ಪರ್ಶ ಅಂದ್ರೆ ಏನು? ಬೆಳೆ ಬೆಳಿಬೇಕಾದ್ರೆ ಅದೇ ಮುಖ್ಯ. ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ಸಂತಾನಾಭಿವೃದ್ಧಿ ಆಗಬೇಕಂತಂದರೆ ಗಂಡು ಹೆಣ್ಣು ಸೇರಬೇಕು. ಅದು ಮನುಷ್ಯ ಇರಲಿ, ಪ್ರಾಣಿ ಪಕ್ಷಿಗಳಿರಲಿ, ಕೀಟಗಳಿರಲಿ, ಗಿಡ ಮರ ಬಳ್ಳಿ ಯಾವುದೇ ಇರಲಿ, ಗಂಡು ಹೆಣ್ಣು ಸೇರಿದಾಗ ಸಂತತಿ ಮುಂದುವರಿಯುತ್ತೆ ಅನ್ನೋದು ಗೊತ್ತಿರತಕ್ಕಂಥ ವಿಷಯ. ಈ ಮನುಷ್ಯನಿಗೆ, ಪ್ರಾಣಿ ಪಕ್ಷಿಗಳಿಗೆ ಮತ್ತು ಮರ ಗಿಡಗಳಿಗೆ ವ್ಯತ್ಯಾಸ ಏನು? ನಮ್ಮಲ್ಲಿ ಚಲನೆ ಇದೆ, ಅಂದರೆ ಓಡಾಡಲಿಕ್ಕೆ ಸಾಧ್ಯ ಇದೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋಕ್ಕೆ ಸಾಧ್ಯ ಇದೆ. ಗಂಡು ಇರೋ ಕಡೆಗೆ ಹೆಣ್ಣು, ಹೆಣ್ಣಿರೋ ಕಡೆಗೆ ಗಂಡು ಬರಲಿಕ್ಕೆ ಅನುಕೂಲ ಇದೆ, ಎರಡು ಸೇರ್ಲಿಕ್ಕೆ ಅವಕಾಶ ಇದೆ. ಆದರೆ ಈ ಗಿಡ ಮರಗಳಲ್ಲಿ ಯೋಚನೆ ಮಾಡಿರಿ, ನಿಂತಲ್ಲೇ ನಿಂತಿರ್ತವೆ. ಅಲ್ಲಿ ಕೆಲವು ಗಂಡು ಹೂವು ಇರ್ತಕ್ಕಂಥ ಮರಗಳು ಬೇರೆ ಇದೆ, ಹೆಣ್ಣು ಹೂವುಗಳಿರ್ತಕ್ಕಂಥ ಮರ ಬೇರೆ ಇದೆ. ಒಂದೇ ಗಿಡದಲ್ಲಿ 2 ಇರಬೇಕಂತಿಲ್ಲ, ಬೇರೆ ಬೇರೆ ಗಿಡದಲ್ಲಿ ಇದೆ. ಕೆಲವು ಗಿಡದಲ್ಲಿ ಒಂದೇ ಗಿಡದಲ್ಲಿ ಗಂಡು ಹೆಣ್ಣು 2 ಇರುತ್ತೆ. ಹೆಣ್ಣು ಹೂವು ಇರ್ತಕ್ಕಂಥ ಗೊಂಚಲೇ ಬೇರೆ, ನಿಮ್ಮ ದಾಳಿಂಬೆ ಒಳಗೆ ಗಂಡು ಹೂವೇ ಬೇರೆ, ಹೆಣ್ಣು ಹೂವೇ ಬೇರೆ, 2 ಬೇರೆ ಇರುತ್ತೆ. ಕೆಲವು ಗಿಡದಲ್ಲಿ ಒಂದೇ ಗೊಂಚಲಲ್ಲಿ ಮೇಲೆ ಗಂಡು ಹೂವು ಇರುತ್ತೆ, ಕೆಳಗಡೆ ಹೆಣ್ಣು ಹೂವು ಇರುತ್ತೆ. ಬೇರೆ ಬೇರೆ ಥರದಲ್ಲಿ ಇವ್ಬಿಟ್ಟು ನೋಡಿ, ಮನುಷ್ಯ ಪ್ರಾಣಿ ಪಕ್ಷಿ ಎಲ್ಲ ಕಡೆ ಒಂದೇ ಇರುತ್ತೆ, ಆದರೆ ಗಿಡ ಮರದಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಬಟ್ ಯಾವುದು ಎಲ್ಲೇ ಇದ್ರೂ ಗಂಡು ಹೂವಿನ ಪರಾಗ ಬಂದು ಹೆಣ್ಣು ಹೂವಿನ ಶಲಾಕಾಗ್ರಕ್ಕೆ ಬೀಳಬೇಕು. ಬಿದ್ದರಷ್ಟೇ ನಿಮಗೆ ಈಚು, ಹೂವು, ಕಾಯಿ, ಹಣ್ಣು ಎಲ್ಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಆಗಬೇಕು, ಹಣ್ಣು ಹೂವು ಆಗಬೇಕು, ಕಾಯಿ ಕಚ್ಚಬೇಕಂತ ಹೇಳಿದ್ರೆ ಗಂಡು ಹೂವಿನ ಪರಾಗ ಹೆಣ್ಣು ಹೂವಿನ ಮೇಲೆ ಬೀಳಬೇಕು. ಬೀಳಬೇಕಂದ್ರೆ ಹೆಂಗೆ? ತಾನಾಗೆ ಓಡ್ ಬಂದು ಬೀಳ್ತದ? ಯಾರಾದರೂ ಒಬ್ಬರು ಬೇಕು. ಪ್ರಕೃತಿಯಲ್ಲಿ ಗಾಳಿ ಬೀಸಿದಾಗ ಪರಾಗ ಹೋಗಿ ಹೆಣ್ಣು ಹೂವಿನ ಮೇಲೆ ಬೀಳ್ಬೋದು, ನೀರಲ್ಲಿ ಹರ್ಕೊಂಡು ಹೋಗಿ ಬೀಳ್ಬೋದು. ಮನುಷ್ಯ ಪ್ರಾಣಿ ಪಕ್ಷಿ ಅದ್ರ ಮಧ್ಯೆ ಇಲ್ಲಿ ನಾವು ಓಡಾಡೋ ಕಾಲಕ್ಕೆ ನಮ್ಮ ಮೈ ಮೇಲೆ ಅಂಟ್ಕೊಂಡು ಹೋಗಿ ಬೀಳ್ಬೋದು.
ಇಲ್ಲ ಯಾರಾದರೂ ಒಬ್ಬರು ಉದ್ದೇಶಪೂರ್ವಕವಾಗಿ ತೊಗೊಂಡೋಗಿ ಇಲ್ಲಿಂದ ಅಲ್ಲಿ ಹಾಕ್ತಾ ಇರ್ಬೋದು. ಗಾಳಿ ಇದೇ ದಿಕ್ಕಲ್ಲಿ ಬೀಸ್ಬೇಕಂತೇನೋ ನಿಯಮ ಇದು? ನೀರು ಹಿಂಗೆ ಹರಿಬೇಕಂತಿದೆಯಾ? ಅಥವಾ ಈ ಗಿಡ ಹಾಕ್ಯಾರಪ್ಪ ಶರಣಗೌಡ್ರು ಅಂತೇಳಿ ಎಲ್ಲ ಹೂವನ್ನು ಮುಟ್ಕಂತ ಅಡ್ಡಾಡಕ್ಕೆ ಸಾಧ್ಯ ಅದ ಗೌಡ್ರೆ? ಸಾಧ್ಯ ಇಲ್ಲ. ಆದರೆ ಹೂವಿಂದ ಹೂವಿಗೆ ಹೋಗೋರು ಯಾರು? ಜೇನು ಒಂದೇ ಅಲ್ಲ, ಜೇನು, ಚಿಟ್ಟೆ, ದುಂಬಿ, ಕಡಜ, ನೊಣ, ಇರುವೆ ಎಲ್ಲ ಓಡಾಡ್ತವೆ. ಇವೆಲ್ಲವೂ ಪರಾಗಸ್ಪರ್ಶ ಮಾಡ್ತಾ ಇರ್ತವೆ. ಆದರೆ ಇವೆಲ್ಲವೂ ಮಾಡಿದರೂ ಸಹಿತ ಜೇನಿಗೆ ವಿಪರೀತ ಬೆಲೆ ಜಾಸ್ತಿ. ನಾವು ಜಾಸ್ತಿ ಹೇಳ್ತೀವಿ. ಯಾವಾಗ ಪರಾಗಸ್ಪರ್ಶ ಅಂತ ಬಂದ ತಕ್ಷಣ ನೆನಪು ಬರೋದು ಜೇನು ಹುಳ ಒಂದೇ. ಯಾಕೆ ಜೇನು ಹುಳ ಜಾಸ್ತಿ ಬೆಲೆ ಕೊಡ್ತೀವಿ? ಇಷ್ಟೆಲ್ಲ ಹುಳ ಇದ್ದಾವೆ, ಬರೀ ಒಂದೇ ಹುಳ ಇಲ್ಲ. ಚಿಟ್ಟೆಗಳಿದ್ದಾವೆ, ದುಂಬಿಗಳಿದ್ದಾವೆ, ಕಡಜ ಇದ್ದಾವೆ, ಇರುವೆ ಇದ್ದಾವೆ. ಇವೆಲ್ಲವೂ ಪರಾಗಸ್ಪರ್ಶ ಮಾಡ್ತಾ ಇರ್ತವೆ. ಆದರೆ ಇವೆಲ್ಲದರ ಮಧ್ಯೆನೂ ನಾವು ಜೇನಿಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಯಾಕಿರ್ಬೋದು? ಪರಾಗಸ್ಪರ್ಶ ಅಂತ ಬಂದ ತಕ್ಷಣ ಜೇನಿಗೆ ಜಾಸ್ತಿ ಬೆಲೆ ಕೊಡ್ತೀವಿ. ಯಾಕೆ? ಶಕ್ತಿವರ್ಧಕ ಅಂತ. ಆಮೇಲೆ ಔಷಧಗಳಿಗೆ ಬಳಕೆ ಆಗುತ್ತೆ. ಆಮೇಲಿನ ಗುಣ ಮಕರಂದ ಜಾಸ್ತಿ ಇರುತ್ತೆ. ಹಲವಾರು ಗುಣಗಳು ಜೇನಿಗೆ ವಿಶೇಷವಾಗಿದೆ. ದೇವರು ಕೊಟ್ಟ ಪ್ರಕೃತಿಯಿಂದನೇ ಪಡ್ಕೊಂಡ್ಬಂದವ. ಜೇನಿನ ಮೈ ಮೇಲೆ ಇರುವಷ್ಟು ರೋಮಗಳು ಬೇರೆ ಯಾವುದೇ ಕೀಟಗಳಿಗಿಲ್ಲ. ಬೇರೆ ಯಾವುದೇ ಕೀಟಗಳಿಗೆ ಜೇನು ಹುಳಕ್ಕೆ ಲಕ್ಷೋಪಲಕ್ಷ ಕೂದಲುಗಳಿದಾವೆ ಮೈ ಮೇಲೆ, ಸಣ್ಣ ಸಣ್ಣ ಕೂದಲುಗಳಿದ್ದಾವೆ. ಆ ಶಕ್ತಿ ಇರೋದ್ರಿಂದ ಅವು ಯಾವುದೇ ಒಂದು ಹೂವಿಗೆ ಹೋದ ತಕ್ಷಣ ಆ ಕೂದಲ ಮೇಲೆ ಬಂದು ಪರಾಗಗಳು ತಾವಾಗೆ ಅಂಟ್ಕೊಂತವೆ. ಅದಕ್ಕೊಂದು ಅಯಸ್ಕಾಂತ ಶಕ್ತಿ ಅದ, ತಾನಾಗೆ ಬಂದು ಕೂತ್ಕೊಂತದ. ಲಕ್ಷೋಪಲಕ್ಷ ಕೂದಲ ಮೇಲೆ ಲಕ್ಷೋಪಲಕ್ಷ ಪರಾಗಗಳು ಬಂದು ಅದ್ರ ಮೇಲೆ ಕೂತ್ಕೊಂತವೆ. ಒಂದು ಹೂವಿಂದ ಒಂದು ಹೂವಿಗೆ ಹೋದಾಗ ಅಷ್ಟೊಂದು ರಾಶಿ ಪರಾಗಗಳು ಹೂವಿಂದ ಹೂವಿಗೆ ಹೋಗ್ತಾ ಹೋಗ್ತವೆ. ಅದು ಮೊದಲನೇ ಗುಣ. ಯಾಕೆಂದರೆ ಬೇರೆ ಯಾವುದೇ ಕೀಟಗಳನ್ನು ನೀವು ಗಮನಿಸಿರಿ, ಅಷ್ಟು ಕೂದಲಿದೆ. ಮೊದಲನೇ ಶಕ್ತಿ ಅದು. ಎರಡನೇ ಗುಣ ಏನದಕ್ಕೆ ಅಂತಂದರೆ, ಜೇನಿಗೆ ಬೇರೆ ಎಲ್ಲ ಕೀಟಗಳು ಎದ್ದೇಳೋದು ಎಷ್ಟೊತ್ತಿಗೆ ಎದ್ದೇಳ್ತವೆ? ಅವುಗಳ ಚಟುವಟಿಕೆ ಎಷ್ಟೊತ್ತಿಗೆ ಕಾಣಿಸ್ತದೆ ನಮ್ಗೆ? ಇರುವೆ ಎಲ್ಲ ರಾತ್ರಿ ಇರ್ತಾವ್ರಿ. ಇರುವೆಗಳು ಬೆಳಕರಿಯೋದು, ನಮಗೆ ಬೆಳಕರಿಯೋದು ಎಷ್ಟೊತ್ತಿಗೆ? 5 ಗಂಟೆ. 5ಕ್ಕೆ ಕಾಲ ಹೋಯ್ತು ಈಗ. 8 ಬೇರೆ ಎಲ್ಲ ಕೀಟಗಳು, ಮನುಷ್ಯನ ಬಿಡ್ರಿ, ಕೀಟಗಳೆಲ್ಲ ಚಲನೆ ಪ್ರಾರಂಭ ಮಾಡೋದು ಸೂರ್ಯ ಉದಯಿಸಿದ ಮೇಲೆ. ಆದರೆ ಜೇನಿಗೆ ಒಂದು ವಿಶೇಷ ಶಕ್ತಿ ಅದ. ಇನ್ನು ಸೂರ್ಯ ರಶ್ಮಿ ಬರೋದಕ್ಕಿಂತ ಮುಂಚೆ ನೇರಳಾತೀತ ಕಿರಣಗಳಂತೇಳಿ ಹೊರಗೆ ಬರ್ತವೆ. ಇನ್ನು ಸೂರ್ಯ ಹೊರಗೆ ಬಂದು ನಮ್ಮ ಕಣ್ಣಿಗೆ ಬೀಳೋಕ್ಕೆ ಮುಂಚೆ ಮೊದಲು ಒಂದು ಬೆಳಕು ಬರ್ತದೆ ಹಿಂದಿಂದ ಬ್ಯಾಕ್ಗ್ರೌಂಡ್. ಅದನ್ನು ನಾವು ನೇರಳಾತೀತ ಕಿರಣ ಅಂತ ಹೇಳ್ತೀವಿ. ಅದರೊಳಗೆ ನಾವು ನೋಡ್ಲಿಕ್ಕಾಗಲ್ಲ, ಬರೀ ಬೆಳಕು ಆಗ್ತಾ ಇರ್ತದೆ, ಇನ್ನು ಹುಡ್ತಾ ಇರ್ತಾನೆ, ನಮಗೆ ಅದರಲ್ಲಿ ದೃಷ್ಟಿ ಗೊತ್ತಾಗಲ್ಲ ಏನಂತೇಳಿ. ಆದರೆ ಜೇನಿಗೆ ಒಂದು ವಿಶೇಷ ಶಕ್ತಿ ಅದ. ಆ ಬೆಳಕಿನಲ್ಲಿ ಸಹಿತ ಯಾವ ಹೂವಿನಲ್ಲಿ ಮಕರಂದ ಇದೆ ಅನ್ನೋದು ಅದಕ್ಕೆ ರಿಫ್ಲೆಕ್ಟ್ ಆಗ್ತಾ ಇರ್ತದೆ, ಗೊತ್ತಾಗುತ್ತೆ. ಇಂಥದೇ ಹೂವಲ್ಲಿ ಮಕರಂದ ತುಂಬಿದೆ ಅಂತ ಗೊತ್ತಾಗುತ್ತೆ. ನೇರವಾಗಿ ಅವು ಅಲ್ಲಿಗೆ ಹೋಗ್ತವೆ. ಬೇರೆ ಎಲ್ಲ ಕೀಟಗಳು 8 ಗಂಟೆ ಮೇಲೆ ಎದ್ದು ಕೆಲಸ ಶುರು ಮಾಡಿದರೆ ಇವು 5 ಗಂಟೆಗೆ ಶುರು ಮಾಡ್ತವೆ. 5 ಗಂಟೆಗೆ ಶುರು ಮಾಡಿದ್ರೆ ಲಾಭ ಏನು? 5 ಗಂಟೆಗೆ ಕೆಲಸ ಶುರು ಮಾಡಿದ್ರೆ ಲಾಭ ಏನು? ಟೈಮ್ ಹೆಚ್ಚು ಸಿಗುತ್ತೆ. ಪುಷ್ಪ ಅರಳುವ ಸಮಯ ಅಂತ ಹೇಳ್ತೀವಿ ನಾವು, ಹೂವು ಅರಳೋ ಟೈಮ್ ಅಂತ ಹೇಳ್ತೀವಿ. ನೀವು ಗಮನಿಸಿದ್ರೆ ಹೂವು ಅರಳೋ ಟೈಮು ಎಷ್ಟೊತ್ತಿಗೆ ಶುರು ಆಗುತ್ತೆ? ಹೂವು ಅರಳಕ್ಕೆ ಬೆಳಗ್ಗೆ 4-4:15 5 ಗಂಟೆಗೆ ಅರಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ಹೂವು ಅರಳಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಶಲಾಕಾಗ್ರ ಇನ್ನೂ ಒದ್ದೆಯಾಗಿರುತ್ತೆ, ಅಂಟಾಗಿರುತ್ತೆ. ಎಲ್ಲಿಂದನೇ ಪರಾಗ ಬಂದ್ರೂ ಅದಕ್ಕೆ ಅಂಟ್ಕೊಳ್ಳಿಕ್ಕೆ ಸೀದಾ ಅಷ್ಟು ಅಂಟಾಗಿರುತ್ತೆ. ಪರಾಗ ಅದ್ರ ಮೇಲೆ ಬಿದ್ದರೆ ಸಾಕು, ಅಂಟ್ಕೊಳ್ತದೆ. ಹೊತ್ತು ಏರ್ತಾ ಪರಾಗ ಅದು ಶಲಾಕಾಗ್ರ ಒಣಗ್ತಾ ಹೋಗುತ್ತೆ. ಪರಾಗ ಕಣಗಳು ಅದ್ರ ಮೇಲೆ ಬಿದ್ದರೆ ಉರುಳ್ಕೊಂಡು ಹೋಗಿಬಿಡ್ತದೆ, ಅಂಟ್ಕೊಳ್ಳೋದಿಲ್ಲ. ಯಾವಾಗ ಅಂಟುಕೊಳ್ತದೋ ಅದು ಬೇರೆ ಬಿಟ್ಟು ಸಂಯೋಗ ಹೊಂದಲಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ಯಾವಾಗ ಹೂವು ಅರಳುತ್ತೆ ಆ ಟೈಮಿಗೆ ಕರೆಕ್ಟಾಗಿ ಇವು ಪರಾಗ ತಂದು ಬಿಡ್ತಾ ಹೋಗುತ್ತೆ. ಹಾಗಾಗಿ ಗುಣಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾಯಿಯಲ್ಲಿ ಗುಣಮಟ್ಟ, ಕಾಯಿನ ತೂಕ, ಗಾತ್ರ ಇವೆಲ್ಲ ಜಾಸ್ತಿ ಬರಬೇಕಂದ್ರೆ ಯಾವಾಗ ಹೂವು ಅರಳ್ತಾ ಇರುತ್ತೆ ಆವಾಗ ಪರಾಗಸ್ಪರ್ಶ ಆಗುತ್ತೆ. ಆ ಕೆಲಸವನ್ನು ಮಾಡೋದು ಜೇನುಹುಳ ಮಾತ್ರ. ಬೇರೆ ಎಲ್ಲ ಚಿಟ್ಟೆ ಗಿಟ್ಟೆ ಎಲ್ಲ ಇದ್ದರೂ 8 ಗಂಟೆಗೆ ಶುರು ಮಾಡ್ತವೆ. 8 ಗಂಟೆ ಹೊತ್ತಿಗೆ ಇವಾಗಲೇ ಪರಾಗಸ್ಪರ್ಶ ಮುಗಿಸಿ ಮನೆಗೆ ಹೊಂಟಿರ್ತವೆ. ಅದು ಇದರ ಅಡ್ವಾಂಟೇಜ್. ಜೇನುಹುಳದ ಅಡ್ವಾಂಟೇಜ್ ಏನಂತಂದರೆ ಅದು. ಮೂರನೇ ಲಾಭ ಏನಂತಂದರೆ ಜೇನುಹುಳದ್ದು ಪರಾಗ ನಿಷ್ಠೆ ಅಥವಾ ಹೂವಿಗೆ ನಿಷ್ಠೆ ಅಂತ ಹೇಳ್ತೀವಿ. ಹೂವಿನ ನಿಷ್ಠೆ ಅಂತಂದ್ರೇನು? ಯಾವುದಾದ್ರೂ ಒಂದು ಹೂವಿಗೆ ಜೇನುಹುಳ ಭೇಟಿ ಕೊಡಲಿಕ್ಕೆ ಪ್ರಾರಂಭ ಆದರೆ ಪದೇ ಪದೇ ಅದರಲ್ಲಿರ್ತಕ್ಕಂಥ ಕೊನೆಯ ಹನಿ ಮಕರಂದ ಮುಗಿಯೋ ತನಕನೂ ಅದೇ
ಅದೇ ಹೂವಿಗೆ ಪದೇ ಪದೇ ಭೇಟಿ ಕೊಡ್ತಾ ಇರ್ತದೆ, ರಿಪೀಟೆಡ್. ಈಗ ನೀವು ಬೇರೆ ಚಿಟ್ಟೆ ಗಿಟ್ಟೆ ಎಲ್ಲ ನೋಡ್ರಿ, ಇಲ್ಲೊಂದು ಕೂತ್ಕೊಂತದ, 2 ಸೆಕೆಂಡ್ ಬಿಟ್ಟು ಇನ್ನೊಂದು ಹೂವು ಹೋಗ್ತದೆ, ಚಂಚಲ ಚಿತ್ತ ಅಂತ ಹೇಳ್ತೀವಿ. ಒಂದು ಹೂವಿಂದ ಒಂದು ಹೂವಿಗೆ ಹಾರ್ಕಂತ ಹೋಗ್ಬಿಡ್ತವೆ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಿಲ್ಲ. ಆದರೆ ಜೇನು ಹಂಗಲ್ಲ, ಒಂದು ಸಲ ಮಕರಂದ ಮುಗಿಯೋ ತನಕ ಕನಿಷ್ಠ 50 ಬಾರಿ ಆದರೂ ಒಂದು ಹೂವಿಗೆ ಭೇಟಿ ಕೊಡ್ತದೆ. ಕನಿಷ್ಠ ಒಂದು 50 ಬಾರಿ ಭೇಟಿ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಡಾಣುಗಳು ಫಲಿತ ಆಗ್ತಾ ಹೋಗ್ತವೆ, ಪರಾಗ ಮುಟ್ತಾ ಹೋಗುತ್ತೆ, ಪ್ರತಿಯೊಂದರಲ್ಲೂ ಕಾಯಿ ಬರ್ತಾ ಹೋಗುತ್ತೆ, ಒಂದೊಂದು ಹೂವು ಫೇಲ್ ಆಗಲ್ಲ. ಹಾಗಾಗಿ ಆ ಪರಾಗ ನಿಷ್ಠೆಯನ್ನು ನಾವು ಬೇರೆ ಯಾವ ಕೀಟಗಳಲ್ಲೂ ನೋಡೋಕ್ಕಾಗಲ್ಲ, ಎಕ್ಸ್ಕ್ಲೂಸಿವ್ ಆಗಿ ನೋಡೋದು ಜೇನಿನಲ್ಲಿ ಮಾತ್ರ. ಹಾಗಾಗಿ ನಾವು ಹೇಳ್ತಿರ್ತೀವಿ, ಸೂರ್ಯಪಾನದಾಗೆಲ್ಲ ನಾವು ಸಾಧಾರಣವಾಗಿ ಹೇಳ್ತಾ ಇರ್ತೀವಿ, ಸೂರ್ಯಪಾನ ಮಧ್ಯದಲ್ಲಿ ಒಂದು 4 ಸಾಲು ಜೊಳ್ಳು ಬರ್ತವೆ, ನೀವು ಗಮನಿಸಿರ್ಬೇಕು. ಎಷ್ಟೇ ಶ್ರಮ ಪಟ್ಟರು ಜೊಳ್ಳು ಇರ್ತದೆ. ಆದರೆ ನೀವು ಜೇನನ್ನು ಇಟ್ಟಾಗ ಆ ಮಧ್ಯದ 4 ಸಾಲು ಸಹಿತ ಕಾಳ್ತಾರೆ. ಯಾಕೆ ಅಂತಂದರೆ ಅವು ಪದೇ ಪದೇ ಹೂವಿಗೆ ಭೇಟಿ ಕೊಟ್ಟು ಪರಾಗಸ್ಪರ್ಶ ಮಾಡ್ತಾನೆ ಇರ್ತವೆ. ಹಾಗಾಗಿ ಆ 4 ಸಾಲು ಸಹಿತ ಜೊಳ್ಳು ಬರೋದಿಲ್ಲ. ಇಲ್ಲಾಂದ್ರೆ ನಾವೇನು ಹೇಳ್ತೀವಿ, ಕೆಮಿಕಲಾಗಿ ಹೇಳ್ಬೇಕಾದ್ರೆ ಕೈಗೆ ಬೋರಾನ ಕೊಡ್ರಿ, ಎಲ್ಲ ಕೈ ಆಡಿಸ್ತಾ ಇರ್ರಿ, ಪದೇ ಪದೇ ಮಾಡಿರಿ, ಹಂಗಾದ್ರೆ ಮಾತ್ರ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಜೇನಿಟ್ಟಾಗ ಕೆಲಸ ಮಾಡೋದು ಬೇಕಿಲ್ಲ, ಜೇನು ಹುಳಗಳೇ ಅದನ್ನು ಮಾಡ್ತಾರೆ. ಇದು 3ನೇ ಕಾರಣ. 4ನೇ ಕಾರಣ, 4th ರೀಸನ್ ಏನಪ್ಪ ಅಂತಂದರೆ, ಈ ಹೆಜ್ಜೇನು ಮತ್ತು ಕೆಲವು ಜಾತಿಯ ಜೇನುಗಳು ಚಂದ್ರನ ಬೆಳಕಿನಲ್ಲಿ ಸಹ ಪರಾಗಸ್ಪರ್ಶ ಆ ಕೆಲಸ ಮಾಡ್ತಾ ಇರ್ತಾರೆ. ಕೆಲವೆಲ್ಲ ನಮ್ಮಲ್ಲಿ ಹಲವಾರು ಹೂಗಳು, ಬೆಳಗ್ಗೆ ಎಷ್ಟು ಹೂಗಳು ಅರಳುತ್ತೋ ಸಾಯಂಕಾಲ ಹೊತ್ತು ಅರಳೋದು ಅಷ್ಟೇ ಹೂಗಳಿದೆ. ಮುಸ್ಸಂಜೆ ಹೊತ್ತಲ್ಲಿ ಅರಳತಕ್ಕಂಥ ಹೂಗಳು ಅಷ್ಟೇ ಇದ್ದಾವೆ. ಈ ಕೆಲವೆಲ್ಲ ಬ್ರಹ್ಮಕಮಲ ಅವೆಲ್ಲ ನೋಡ್ತೀವಲ್ಲ, ಆ ಥರ ರಾತ್ರಿ ರಾಣಿ, ಬ್ರಹ್ಮಕಮಲ, ಆ ಥರದ ಹಲವಾರು ಗಿಡಗಳು ಸಾಯಂಕಾಲದ ವೇಳೆಯಲ್ಲಿ ಅರಳ್ತಾ ಇರ್ತವೆ. ಅವುಗಳಿಗೆ ಸಹಿತ ಇವು ಪರಾಗಸ್ಪರ್ಶ ಮಾಡ್ತವೆ. ಬೇರೆ ಎಲ್ಲ ಕೀಟಗಳು ನಿದ್ದೆ ಮಾಡ್ತಾ ಇರ್ತವೆ, ಹೆಜ್ಜೇನುಗಳು ಇವು ಅವುಗಳಿಗೂ ಪರಾಗಸ್ಪರ್ಶ ಮಾಡ್ತವೆ. ಸೊ ಈ ರೀತಿ ಆಗೋದ್ರಿಂದ, ಇಂತಹ ಹಲವಾರು ಕಾರಣಗಳಿಂದ ನಾವು ಜೇನನ್ನು ಬಹಳ ಬೆಲೆ ಕೊಟ್ಟು ನಾವು ನೋಡ್ತೀವಿ. ಪರಾಗಸ್ಪರ್ಶದಲ್ಲಿ ಜೇನನ್ನು ಅಷ್ಟೊಂದು ಮಹತ್ವಪೂರ್ಣವಾಗಿ ನೋಡ್ತೀವಿ. ಪದೇ ಪದೇ ಈ ಥರ ನಾವೀಗೇನು ಅನ್ಕೊತಾ ಇದ್ದೀವಿ, ಆ ಕಾಲದಲ್ಲಿ ನಾವು ಅಷ್ಟು ಜೇನು ತಿಂತಾ ಇದ್ವಿ, ಇವತ್ತು ಜೇನು ಹುಳನೇ ಸಿಗ್ತಾ ಇಲ್ಲ ಅಂತ ನಾವೇನು ಅನ್ಕೊತಾ ಇದ್ದೀವಿ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಆ ಜೇನುಗಳು ಸಿಗಲಿಲ್ಲ ಅಂತಂದರೆ ಈ ಪರಾಗಸ್ಪರ್ಶ ಮಾಡೋರು ಯಾರು? ಅಷ್ಟೇ. ಇಷ್ಟೆಲ್ಲ ನಾವು ಒದ್ದಾಡ್ಕೊಂತೀವಲ್ಲ, ಅವತ್ತಿಗೆ ಪರಾಗಸ್ಪರ್ಶ ಮಾಡೋರು ಯಾರು? ಇಲ್ಲಿ ಸೀಡ್ ಪ್ಲಾಟ್ ಮಾಡ್ತೀರಿ ಯಾರು? ಪ್ಲಾಟ್ ಮಾಡೋರು ಯಾರೂ ಇಲ್ಲ. ಕೇಳಿದ್ದೀರಾ ಪ್ಲಾಟ್ ಯಾಕೆ ಮಾಡ್ತಾರಂತ? ರಾಣೆಬೆನ್ನೂರು ಕಡೆ ಭಾಳ ಮಾಡ್ತಾರೆ. ಯಾಕೆ ಮಾಡ್ತೀವಿ ಸೀಡ್ ಪ್ಲಾಟ್? ಯಾಕೆ ಮಾಡ್ತೀವಿ? ಯಾಕೆ ಮಾಡ್ತೀವಿ? ಈ ಸೀಡ್ ಪ್ಲಾಟ್ ಉದ್ದೇಶ ಏನು? ಯಾಕೋಸ್ಕರ ಮಾಡ್ತೀವಿ? ಬೀಜೋತ್ಪಾದನೆ. ಯಾಕೆ ಬೀಜೋತ್ಪಾದನೆ? ನಮಗೆ ಯಾವುದೋ ಒಂದು ಗುಣ ಬೇಕಾಗಿರ್ತದೆ, ಯಾವುದೋ ಒಂದು ಗುಣ ಬೇಕಾಗಿರ್ತದೆ. ಆ ಗುಣ ಇರ್ತಕ್ಕಂಥ ಉತ್ಪನ್ನ ಬರಲಿ ಅಂತೇಳಿ ನಮಗೆ ಬೇಕಾದಂಥ ಗಂಡು, ನಮಗೆ ಬೇಕಾದಂಥ ಹೆಣ್ಣನ್ನೇ ಕ್ರಾಸ್ ಮಾಡ್ತೀವಿ. ಹೌದಾ? ಯಾವುದೋ ಪರಾಗ ತಂದು ಯಾವುದೋ ಗಿಡಕ್ಕೆ ಹಚ್ಚಲ್ಲ. ಅದ್ರ ಉದ್ದೇಶ ಅಷ್ಟೇ, ನಮಗೆ ಯಾವುದೋ ಒಂದು ರೋಗ ನಿರೋಧಕ ಶಕ್ತಿ ಬರೋವಂಥದ್ದು, ಇಳುವರಿ ಜಾಸ್ತಿ ಬರೋವಂಥದ್ದು, ಅಥವಾ ನೋಡೋಕ್ಕೆ ಬಣ್ಣ ಬೇರೆ ಬೇಕಾದಂಥ ಏನೋ ಒಂದು ಗುಣ ಇಟ್ಟುಕೊಂಡೇ ನಾವು ಕ್ರಾಸ್ ಮಾಡ್ತಾ ಇರ್ತೀವಿ. ಉದಾಹರಣೆಗೆ ಹೇಳ್ತೀವಿ, ನಿಮಗೆ ಎಷ್ಟು ಜನಕ್ಕೆ ಅನುಭವ ಇದೆಯೋ ಗೊತ್ತಿಲ್ಲ, ಆದರೆ ಉದಾಹರಣೆ ಕೇಳಿ ಅರ್ಥ ಮಾಡ್ಕೊಳ್ರಿ. 10 ಗುಂಟೆ ಟೊಮೆಟೊ ಪ್ಲಾಟ್ ನಾವು ಪರಾಗಸ್ಪರ್ಶ ಮಾಡಬೇಕಂದ್ರೆ 10 ಗುಂಟೆ ಅಂದರೆ ಪಾವು ಎಕರೆ ಟೊಮೊಟೊ ಪ್ಲಾಟ್ ಮಾಡ್ಬೇಕಂತೇಳಿದ್ರೆ 15 ಜನ ಆಳುಗಳು 21 ದಿವಸ ಹೋಗ್ತಾರೆ. ಟೊಮೊಟೊ ಕ್ರಾಸಿಂಗ್ ಮಾಡಬೇಕಾದ್ರೆ ಬರೀ 10 ಗುಂಟೆ ಮಾಡಬೇಕಾದ್ರೆ 15 ಜನ ಆಳು 21 ದಿವಸ ಪೌಡ್ರ್ ಹಚ್ಚಬೇಕು. ಗಂಡು ಹೂವಿನ ಪರಾಗ ತೊಗೊಂಡೋಗಿ ಹೆಣ್ಣು ಹೂವಿನ ಮೇಲೆ ಅಂಟಿಸಿ ಬರಬೇಕು. 21 ದಿವಸ ನಡೀತದೆ ಹೂವಿಡೋದು ಟೊಮೆಟೊದಲ್ಲಿ. ಒಂದು ದಿವಸಕ್ಕೆ ನಿಮ್ಮ ಊರಲ್ಲಿ ಆಳು ಕೂಲಿ ಎಷ್ಟು? 200 ರೂಪಾಯಿ ಇಟ್ಕೊಡಿ. 15 ಜನಕ್ಕೆ ಎಷ್ಟಾಯ್ತು? 3000 ರೂಪಾಯಿ. 21 ದಿವಸಕ್ಕೆ ಎಷ್ಟಾಯ್ತು? ಬರೇ ಪೌಡ್ರ್ ಹಚ್ಚಲಿಕ್ಕೆ 10 ಗುಂಟೆಗೆ. ಅರ್ಥ ಆಯ್ತಾ? ಬರೇ ಪೌಡ್ರ್ ಹಚ್ಚಲಿಕ್ಕೆ, ಮರ ಗಳ ಹೊಡೆಯೋದು, ಬೀಜ ಹಾಕೋದು, ಗೊಬ್ಬರ, ಎಣ್ಣೆ ಏನಿಲ್ಲ. ಬರೇ ಈ ಪೌಡ್ರ್ ಹರ್ಕೊಂಡೋಗಿ ಅದಕ್ಕೆ ಗಿಡಕ್ಕೆ ಬಳದು ಬರಲಿಕ್ಕೆ 66,000 ರೂಪಾಯಿ ಖರ್ಚಾಗುತ್ತೆ 10 ಗುಂಟೆಗೆ. ಅದು 200 ರೂಪಾಯಿ ಕೂಲಿ ಇದ್ದಾಗ. ಯೋಚನೆ ಮಾಡಿರಿ. ಈಗ ಕಾಣಿಸ್ತೈತಲ್ಲ ಸುತ್ತಮುತ್ತ, ಇಲ್ಲೆಲ್ಲ ಕಾಣಿಸ್ತೈತಲ್ಲ, ಇವೆಲ್ಲ ಗಿಡ ಮರ ಬಳ್ಳಿ ಕಳೆ ಕಸ ಏನೇನದಾವಲ್ಲ ಕೆಳಗಿಂದ ಮೇಲ್ಗಡೆ ತನಕ
ಇವಕ್ಕೆಲ್ಲ ಈ ಕೆಲಸ ಆಗಲೇಬೇಕು. ಹೂವು ಹಣ್ಣು ಈಚು ಕಾಯಿ ಆಗಬೇಕಾದ್ರೆ ಈ ಕೆಲಸ ಆಗಲೇಬೇಕು. ಯಾರು ಮಾಡ್ತಾರೆ ಈಗ ನೋಡ್ರಿ, ಇಲ್ಲಿ ಇಷ್ಟಾಗಲ್ಲ ನೋಡ್ರಿ, ಇಷ್ಟು ಏನು ಕಾಣ್ತಾ ಇದೆ ನಮ್ಮ ಸುತ್ತ, ಇಷ್ಟೂ ಗಿಡಕ್ಕೆ ಗಂಡು ಹೂವಿನ ಪರಾಗ ಹೋಗಿ ಹೆಣ್ಣು ಹೂವಿನ ಮೇಲೆ ಬಿದ್ದಾಗಷ್ಟೇ ಕಾಯಿ ಕಚ್ತದ. ಇಲ್ಲ ಅಂತಂದ್ರೆ ಹಂಗೆ ಗೊಡ್ಡು ನಿಂತಂಗೆ ನಿಂತಿರ್ತದೆ. ಬರೀ 10 ಗುಂಟೆಗೆ 60,000 ಖರ್ಚಾಗತ್ತಂದ್ರೆ ಈ ಭೂಮಿ ಮೇಲೆಲ್ಲ ಲೆಕ್ಕ ಹಾಕ್ರಿ ನೀವು. ಇರೋ ಗಿಡ ಮರ ಬಳ್ಳಿ ಕಳೆ ಕಸ ಎಲ್ಲದಕ್ಕೆ ಲೆಕ್ಕ ಹಾಕ್ರಿ, ಎಷ್ಟು ಖರ್ಚು ಬರ್ತದ. ಒಂದು ಎಷ್ಟು ಜನ ಹೆಣ್ಮಕ್ಳು ಕೆಲಸ ಹೋಗ್ಬೇಕು ಲೆಕ್ಕ ಹಾಕ್ರಿ. ಮಾಡೋಕ್ಕಾಗತ್ತೆ ಇದನ್ನ? ಅದು ಜೇನಿನ ಮಹತ್ವ. ಅದು ಇರೋದಕ್ಕೆ, ಆ ಜೇನು ಹುಳಗಳು ಪ್ರಕೃತಿಯಲ್ಲಿ ಇರೋದಕ್ಕೆ ನಾವು ಕಣ್ಣು ಮುಚ್ಚಿ ಕೂತಿದ್ರು ಎಲ್ಲೋ ಒಂದು ಕಡೆ ತಾನಾಗೆ ಹೂವು ಬಿಡ್ತದೆ, ತಾನಾಗೆ ಕಾಯಾಗಿರ್ತದೆ. ಬೇಲಿಗೆ ಹೋದ್ರೆ ಕವಳೆ ಹಣ್ಣು ಸಿಗ್ತದೆ, ಇನ್ನೊಂದು ಹಣ್ಣು ಸಿಗ್ತದೆ. ಅವಕ್ಯಾರು ನಾವು ಪರಾಗಸ್ಪರ್ಶ ಮಾಡ್ತೀವ? ಬೆಕ್ಕೆ ಹಣ್ಣು, ಕವಳೆ ಹಣ್ಣು ತನ್ನ ಪಾಡಿ ತಾನು, ಸೀತಾಫಲ ಎಲ್ಲ ಹಣ್ಣುಗಳು ತನ್ನಷ್ಟಕ್ಕೆ ತಾನೀಗ. ಇಲ್ಲೆಲ್ಲೋ ಹುಣಸೆ ಮರ ಅದ, ಇದಕ್ಕೆ ಯಾರು ಪರಾಗಸ್ಪರ್ಶ ಮಾಡ್ತಾರೆ? ನೀವು ಮನೆಯಾಗ ಕೂತಿದ್ರು ಅಲ್ಲಿ ಕಾಯಿ ಬಿತ್ತಿತ್ತು. ಈ ಜೇನನ್ನು ನಾವು ಕಿತ್ತು ಸುಟ್ಟು ತಿಂದು ಬಿಟ್ರೆ ಮುಂದೊಂದು ದಿವಸ ನಾವು ಊಟ ಮಾಡ್ಲಿಕ್ಕೆ ಸಹಿತ ಏನೂ ಸಿಗಲ್ಲ. ಅದನ್ನೇ ಐನ್ಸ್ಟೀನ್ ಅವರು ಅವತ್ತು ಹೇಳಿದರು, ಒಂದು ವೇಳೆ ಭೂಮಿಯಿಂದ ಜೇನು ಹುಳ ಕಣ್ಣು ಮರೆಯಾದರೆ, ಕಣ್ಣು ಮರೆಯಾದ 4 ವರ್ಷಕ್ಕೆ ಇಡೀ ಮನುಷ್ಯನೇ ಯಾರೂ ಇರಲ್ಲ ಭೂಮಿ ಮೇಲೆ. ಸಿಂಪಲ್ ಇಷ್ಟೇ, ರೀಸನ್ ಇಷ್ಟೇ. ಆಹಾರನೇ ಇಲ್ಲ, ಬೇರೆ ಏನಿಲ್ಲ ಅಂದ್ರೂ ಮನುಷ್ಯ ಬದುಕ್ಬೋದು, ಆಹಾರ ಇಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ. ಎಲ್ಲಿ ತನಕ ಬದುಕ್ಬೋದು? ಭಾಳ ಅಂದ್ರೆ ಒಂದು ವಾರ ಎಷ್ಟು ತನಕ ಬದುಕ್ಬೋದು? ಭಾಳ ಅಂದ್ರೆ ಒಬ್ರಿಗೊಬ್ರಿಗೆ ಬಡ್ದಾಡ್ಕೊಂಡು ಒಬ್ಬನ ಮಾಂಸ ಇನ್ನೊಬ್ಬ ಕಿತ್ತ ತಿನ್ನೋ ಅಷ್ಟು ಬದುಕ್ಬೋದು. ಗೌಡ್ರು ಗಟ್ಟಿಯಾಗದಾರ ಅಷ್ಟೇ. ಅದಾದ್ಮೇಲೆ ಅಲ್ಲಿಗೆ ಕ್ಲೋಸ್. ಹಂಗಾಗಿ 4 ವರ್ಷಗಳ ಕಾಲ ಒಂದು ಗ್ಯಾಪ್ ಐತಿ, ಅಲ್ಲಿ ತನಕ ಬದುಕ್ಬೋದು. ಅದಾದ್ಮೇಲೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ನಾವಿವತ್ತು ಜೇನಿಗೆ ವಿಶೇಷವಾದ ಮಹತ್ವ ಕೊಟ್ಟು ಎಲ್ಲ ಕಡೆ ಆ ಜೇನನ್ನು ಸಂತತಿಯನ್ನು ಉಳಿಸ್ಲಿಕ್ಕೋಸ್ಕರ ಇವತ್ತು ಸಾಕಷ್ಟು ಎಲ್ಲ ಕಡೆಯಿಂದ ಒಂದು ಅಭಿಯಾನಗಳು ನಡೀತಾ ಇದೆ. ಜೇನಿನ ಮಹತ್ವ ತಿಳಿಸ್ಲಿಕ್ಕೆ, ಜೇನನ್ನು ಉಳಿಸಿ ಅಂತ ಹೇಳಲಿಕ್ಕೆ ತೋಟಗಾರಿಕೆಯಿಂದ ಇಲಾಖೆಯಿಂದ ಭಾಳಷ್ಟು ಒತ್ತು ಕೊಟ್ಟು ನಡೆಸ್ತಾ ಇದ್ದಾರೆ. ಸೊ ಜೇನು ಕೃಷಿ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳು ಇದೆ, ಸುಮ್ಮನೆ ಮಾಡೋದಂತಲ್ಲ, ಹಲವಾರು ಪ್ರಯೋಜನಗಳು, ಇವತ್ತು ಸಾಕಷ್ಟು ಪ್ರಯೋಜನಗಳು ಇದೆ. ಹಾಗಾಗಿ ಆ ಜೇನನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ನಮಗೆ ಗೊತ್ತಿರೋಂತೆ ನಾವು ಕೆಲವು ಜೇನನ್ನು ಹೇಳ್ತೀವಿ, ಆದರೆ ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ 20,000 ಜಾತಿಯ ಜೇನುಗಳಿವೆ. ಒಂದಲ್ಲ ಎರಡಲ್ಲ, 20,000 ಜಾತಿಯ ಜೇನುಗಳಿವೆ. ಅದರಲ್ಲಿ ನಾವು ಸಾಕಾಣಿಕೆ ಮಾಡಿ, ನಾವು ಯಾವತ್ತೂ ಸ್ವಾರ್ಥಿಗಳೇ. ನಾವು ಸಾಕಾಣಿಕೆ ಎದಕ್ಕೋಸ್ಕರ ಮಾಡ್ತೀವಿ? ಜೇನುತುಪ್ಪ ಸಿಗುತ್ತೆ ಅಂತ ಮಾಡ್ತೀವಿ. ಸೊ ಜೇನುತುಪ್ಪ ಕೊಡ್ತಕ್ಕಂಥವು 8 ಜಾತಿಯ ಜೇನುಗಳು ಮಾತ್ರ ಇದ್ದಾವೆ. ಇನ್ನು ಉಳಿಕೆವೆಲ್ಲವೂ ಕೇವಲ ಪರಾಗಸ್ಪರ್ಶ ಮಾಡ್ಕೊಂಡು ತಮ್ಮಷ್ಟಕ್ಕೆ ತಾವು ಜೀವನ ಮಾಡ್ತಾ ಇದ್ದಾವೆ. ನಮ್ಮ ಕೈಗೇನು ಸಿಕ್ಕಿಲ್ಲ ಅಂತಂದರೆ ನಾವು ಸಾಕ್ತಾ ಇಲ್ಲ. ಕೇವಲ 8 ಜಾತಿ ಇದ್ದಾವೆ. ಅದರಲ್ಲಿ ನಾವು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು 5 ಜಾತಿಯ ಜೇನುಗಳಿದ್ದಾವೆ. 5 ಜಾತಿಯ ಜೇನುಗಳಿದ್ದಾವೆ. ಒಂದನೇದು ನಿಮ್ಗಾಗಲೇ ಗೊತ್ತಿದೆ, ಹೆಜ್ಜೇನು ಅಂತ ಹೇಳ್ತೀವಿ. ಹೆಜ್ಜೇನು ನೋಡಿದಿರಲ್ಲ, ಎಲ್ಲಿ ಕಟ್ತವೆ? ದೊಡ್ಡ ಎತ್ತರದ ಮರಗಳ ಮೇಲೆ, ದೊಡ್ಡ ಕೊಂಬೆಗಳ ಮೇಲೆ, ಬಿಲ್ಡಿಂಗ್ ಮೇಲೆ ಕಟ್ಟಿರ್ತವೆ. ಸಾಕಾಣಿಕೆ ಮಾಡ್ಬೋದು, ಅದನ್ನ ಮಾಡೋಕ್ಕಾಗಲ್ಲ. ಅದ್ರ ಕಡೆ ತಿರುಗಿ ನೋಡಕ್ಕೂ ಸಾಧ್ಯ ಇಲ್ಲ. ಸಾಕಾಣಿಕೆ ದೂರ ಉಳಿತು, ಅದ್ರ ಕಡೆಗೆ ಕಣ್ಣೆತ್ತಿ ನೋಡಕ್ಕಾಗಲ್ಲ. ಅದನ್ನ ನೋಡ್ತಾ ಇದೀವ ಅಂತಂದ್ರೆ ನಮ್ಮನ್ನು ಉಳಿಸಲ್ಲ. ಅಷ್ಟೊಂದು ರಾಕ್ಷಸ ಪ್ರವೃತ್ತಿ ಇರ್ತವೆ. ಹಾಗಾಗಿ ಅವುಗಳನ್ನು ಇರುವಂಥ ಜಾಗದಲ್ಲೇ ಬಿಟ್ಟು ನಾವು ತುಪ್ಪ ಅಷ್ಟೇ ತೆಕ್ಕೊಳ್ಬೋದು. ಒಂದೇ ಒಂದು ಏರಿ ಕಟ್ಟಿರ್ತದೆ, ದೊಡ್ಡದಾಗಿರ್ತಕ್ಕಂಥ ಒಂದೇ ಏರಿ ಅಥವಾ ತಟ್ಟು ಅಂತ ಏನು ಹೇಳ್ತೀವಿ, ರಟ್ಟು ತಟ್ಟು ಅಥವಾ ಏರಿ ಅಂತ ಏನು ಕರಿತೀವಿ, ಒಂದೇ ಕಟ್ಟಿರ್ತದೆ. ಕರೆಕ್ಟಾಗಿ ಕಟ್ಟಿರ್ತಕ್ಕಂಥದ್ರಲ್ಲಿ ಸುಮಾರು 40-45 kg ತನಕ ಜೇನುತುಪ್ಪ ಸಿಗುತ್ತೆ. ಒಂದು ಹೆಜ್ಜೆನಲ್ಲಿ 40ರಿಂದ 45 kg ಸಿಗುತ್ತೆ. ಇವತ್ತು ಜೇನಿನ ಸಂತತಿನೇ ಇಲ್ಲ. ಅಕಸ್ಮಾತ್ ಉಳಿದಿದ್ರೆ ಒಂದು 5-6 kg ಆಗೋತಿ ಯಾರ ಬಂದು ಜೇನು ಕುರುಬರು ಕಿತ್ಕೊಂಡು ಹೋಗ್ಬಿಡ್ತಾರೆ, ಸುಟ್ಟು ತಿನ್ಕೊಂಡು ಹೋಗ್ತಾರೆ. ಎರಡನೇದು, ನೀವೆಲ್ಲ ಪೊದೆಗಳಲ್ಲಿ ಸಾಕಷ್ಟು ಬಿಡಿಸಿರ್ತೀರಿ. ಏನು ಹೇಳ್ತೀರಿ ಅದಕ್ಕೆ? ಕೋಲ್ ಜೇನು ಅಂತ ಹೇಳ್ತೀರಿ, ಚಿಟ್ಟು ಜೇನು ಅಂತ ಹೇಳ್ತೀರಿ. ಸುಮಾರು 1-1.25 kg ಅಷ್ಟು, ಅರ್ಧ kg 1 kg ಜೇನುತುಪ್ಪ ಸಿಗುತ್ತೆ, 1-1/4 kg ಸಿಗುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು ಆ ಜೇನುಗಳು. ನಮ್ಮ ಹೊಲದ ತುಂಬ ಅಂತ ಗೂಡುಗಳು ಇದ್ದಾವೆ, ಕಟ್ತವೆ ಅಂತಂದರೆ ನಾವು ಬೇರೆ ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನಾವು ಎಷ್ಟು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿರ್ತೀವಿ, ಅವುಗಳನ್ನ ಅದ್ರ ಪಾಡಿಗೆ ಅವನ್ನ ಬಿಡ್ತೀವಿ. ಅವುಗಳ ಸಂಖ್ಯೆ ವೃದ್ಧಿ ಆದ್ರೆ ಸಾಕು, ನಮ್ಮ ಪಾಡಿಗೆ ಅವು ತಮ್ಮ ಕೆಲಸ ಮಾಡ್ತಾ ಇರ್ತವೆ. ಸೊ ಅರ್ಧದಿಂದ 1 kg ಅಷ್ಟು ಜೇನುತುಪ್ಪ ಕೊಡ್ತಕ್ಕಂಥದ್ದು ಅದು.
ಮೂರನೇದು ಈಗಾಗಲೇ ಗೌಡ್ರು ಇಟ್ಟಿರ್ತಕ್ಕಂಥದ್ದು ತುಡುವೆ ಜೇನು ಅಂತ ಹೇಳ್ತೀವಿ, ಕೊಟ್ರೆ ಜೇನು ಅಂತ ಹೇಳ್ತೀವಿ, ಏಳತಟ್ಟಿನ ಜೇನು ಅಂತೀವಿ, ತೊಗರಿ ಜೇನು ಅಂತೀವಿ, ಹುತ್ತದ ಜೇನು ಅಂತೀವಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಲ್ಲಿ ಕರೀತಕ್ಕಂಥದ್ದು. ಇದು ನಮ್ಮ ದೇಶದ್ದೇ ಸ್ವಾಭಾವಿಕವಾಗಿರ್ತಕ್ಕಂಥ ಜೇನು, ಭಾರತೀಯ ಜೇನು. ಇದು ಹೊರಗಡೆ ಕಣ್ಣಿಗೆ ಕಾಣಂಗೆ ಗೂಡು ಕಟ್ಟಲ್ಲ. ಇವು ಏನಿದ್ವೆ ಕೊಟ್ರೆ ಒಳಗ, ಸಂಧಿ ಒಳಗ, ಕಲ್ ಸಂಧಿ, ಕಲ್ ಕೊಟ್ರೆ ಒಳಗ ಕಡೆಗಳಲ್ಲಿ ಗೂಡು ಕಟ್ಟಿರ್ತದೆ. ವರ್ಷಕ್ಕೆ ಸುಮಾರು 10 ರಿಂದ 12 kg ಅಷ್ಟು 6, 8, 10 ನಾವು ಹೆಂಗೆ ನೋಡ್ಕೊಂತ ಇರ್ತೀವಿ ಹಂಗೆ ಜೇನುತುಪ್ಪ ಕೊಡ್ತಕ್ಕಂಥ ಜಾತಿ. 8 ರಿಂದ 10 kg ಅಷ್ಟು ಕೊಡ್ತೀವಿ. ಇನ್ನು 4ನೇದು ನಮ್ಮ ದೇಶದ್ದಲ್ಲ, ಅದು ಬೇರೆ ದೇಶದಿಂದ ನಾವು ಆಮದು ಮಾಡ್ಕೊಂಡಿವಿ. ಯುರೋಪಿಯನ್ ಜೇನು ಅಥವಾ ಇಟಾಲಿಯನ್ ಜೇನು ಅಂತ ಕರಿತೀವಿ. ಬೇರೆ ದೇಶದಿಂದ ನಮ್ಮಲ್ಲಿಗೆ ತರಿಸ್ಕೊಂಡು ಉತ್ತರ ಭಾರತದಲ್ಲಿ ಈ ಸಾಸಿವೆ ಮತ್ತು ಗುರೆಳ್ಳು ಜಾಸ್ತಿ ಬೆಳೀತಾರೆ. ಅಲ್ಲಿಗೆ ಪರಾಗಸ್ಪರ್ಶಕ್ಕೋಸ್ಕರ ತರಿಸ್ಕೊಂಡಂಥ ಜೇನದು ಮೆಲ್ಲಿಫೆರಾ ಅಂತ ಕರಿತೀವಿ. ಏಪಿಸ್ ಮೆಲ್ಲಿಫೆರಾ ಅಥವಾ ಯುರೋಪಿಯನ್ ಜೇನು ಅಂತ ಕರಿತೀವಿ. ದೊಡ್ಡ ಜೇನು ಇರುತ್ತೆ. ಎದಕ್ಕೋಸ್ಕರ ತರಿಸ್ಕೊಂಡ್ವಿ ಅಂತಂದರೆ ನಮಗೊಂದು ಆಸೆ ಇತ್ತು, ಹೆಜ್ಜೇನಷ್ಟು ಜೇನುತುಪ್ಪ ಕೊಡಬೇಕು. ಹೆಜ್ಜೇನು ಎಷ್ಟು ಜೇನುತುಪ್ಪ ಕೊಡ್ತದೆ? 40-45 kg. ಕನಿಷ್ಠ ಅಷ್ಟಲ್ಲ ಅಂದ್ರೆ ಅದ್ರ ಹತ್ರ ಕೊಡಬೇಕು. ಯಾಕಂದ್ರೆ ಇವೆಲ್ಲ ತುಳುವೆ ಜೇನು 10 kg ಕೊಡ್ತಾವಲ್ಲ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಜೇನುತುಪ್ಪ ಬೇಕು. ಹಿಡ್ಕೊಂಡ್ರೂ ಮುಟ್ಟಿದ್ರು ನಮಗೇನು ಮಾಡಬಾರ್ದು. ಹೆಜ್ಜೇನು ಬರೀ ದೃಷ್ಟಿ ಇಟ್ಟು ಬೆರಳು ತೋರಿಸಿದ್ರೆ ಸಾಕು ನಮ್ಮನ್ನು ಬಡ್ದಾಗ್ತವೆ. ಆದರೆ ನಾವು ಅದನ್ನು ಆಟ ಆಡಿಸಿದ್ರು ನಮ್ಮ ಜೊತೆಗೆ ಇರಬೇಕು, ಹೆಚ್ಚು ಜೇನುತುಪ್ಪ ಕೊಡಬೇಕು. ಹೆಜ್ಜೇನುಗಳು 3 ರಿಂದ 4 ಕಿಲೋಮೀಟರ್ ದೂರದಲ್ಲಿದ್ದರೂ ಬೆಳೆಗಳು ಹೋಗಿ ಪರಾಗಸ್ಪರ್ಶ ಮಾಡ್ತವೆ. ಇವು ಅಷ್ಟೇ ವಿಸ್ತಾರವಾಗಿ ಓಡಾಡ್ಕೊಂಡು ಹೋಗಿ ಪರಾಗಸ್ಪರ್ಶ ಮಾಡುವಂಥ ಶಕ್ತಿ ಇರ್ಬೋದು. ಈ ಗುಣಗಳಿರ್ತಕ್ಕಂತಹ ಜೇನನ್ನು ನಾವು ಹುಡುಕ್ತಾ ಹೋದ್ವಿ. ತುಡುವೆ ಜೇನು ಇನ್ನೊಂದು ಗುಣ ಏನಂತಂದರೆ, ನೀವು ಬೀಗರು ಬಿಜ್ರು ನೋಡ್ಕೊಂಡಂಗೆ ನೋಡ್ಕೊಳ್ರಿ. ಎಷ್ಟೇ ರಾತ್ರಿ ಚೆನ್ನಾಗಿ ನೋಡಿ ಉಣಿಸಿ ತಿನ್ನಿಸಿ ರಾತ್ರಿ ಹಾಲು ಕುಡಿಸಿ ಮಲಗಿಸಿದ್ರು ಬೆಳಗ್ಗೆ ನೀವು ಎದ್ದೇಳಕ್ಕೆ ಮುಂಚೆ ಎದ್ದೋಗಿರ್ತವೆ. ಅದನ್ನು ನಾವು ಅಬ್ಸ್ಕ್ಯಾಂಡಿಂಗ್ ಬಿಹೇವಿಯರ್ ಅಂತ, ಅದು ಗುಣನೇ ಅದು ಅದರದ್ದು. ನೀವು ಎಷ್ಟೇ ಅದನ್ನು ಓಲೈಕೆ ಮಾಡಿದ್ರೆ ಹೇಳ್ದೆ ಕೇಳದೆ ಓಡಾಗೋದು, ಮತ್ತೆ 1 ವರ್ಷ ಬಿಟ್ಟು ನಿಮ್ಮ ಹತ್ರಕ್ಕೆ ವಾಪಸ್ ಬರೋದು. ಇವಂತರ ಬೀಗರಿದ್ದಂಗೆ ಅವು. ಇವೆಲ್ಲ ಗುಣಗಳಿರಬಾರ್ದು. ನಾವು ಇಟ್ಟಲ್ಲಿ ನಮ್ಮನ್ನು ನೋಡ್ಕೊಳ್ಳೋಂಥ ಜೇನು ಬೇಕಂತಂದಾಗ ನಮಗೆ ಸಿಕ್ಕಿದ್ದು ಯುರೋಪಿಯನ್ ಜೇನು. ಅದನ್ನು ತೊಗೊಂಡು ಬಂದು ಉತ್ತರ ಭಾರತದಲ್ಲಿ ಸಾಕಷ್ಟು ಮಾಡ್ತೀವಿ. ದಕ್ಷಿಣ ಭಾರತದಲ್ಲಿ ಅವು ಅಷ್ಟಿಲ್ಲ. ಯಾಕೆ ಅಷ್ಟಿಲ್ಲ ಅಂತ ಹೇಳಿದ್ರೆ, ಅವುಗಳಿಗೆ ಯಥೇಚ್ಛವಾಗಿ ಮೇವು ಬೇಕು. ನಮ್ಮಲ್ಲಿ ಅಷ್ಟೊಂದು ಮೇವು ಕೊಡುವಂಥ ಬೆಳೆಗಳನ್ನು ನಾವು ಬೆಳೆಯೋದಿಲ್ಲ. ಉತ್ತರ ಭಾರತದಲ್ಲಿ 1000 ಗಟ್ಟಲೆ ಎಕರೆಯಲ್ಲಿ ಹೆಂಗೆ ನಮ್ಮಲ್ಲಿ ಭತ್ತ ಬೆಳೀತಾರೆ ಗಂಗಾವತಿ ಸಿರುಗುಪ್ಪ ಭಾಗದಾಗ, ಹಾಗೆ ಉತ್ತರ ಭಾರತದಲ್ಲಿ 1000 ಗಟ್ಟಲೆ ಎಕರೆಯಲ್ಲಿ ಸೂರ್ಯಪಾನ ಬೆಳೆಯೋದು, ಗುರೆಳ್ಳು ಬೆಳೆಯೋದು, ಇಂಥ ಬೆಳೆಗಳನ್ನು ಏಕ ಬೆಳೀತಾರೆ. ಹಾಗಾಗಿ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಸಿಗುತ್ತೆ ಅವಕ್ಕೆ. ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಊರಿಗೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಪೆಟ್ಟಿಗೆ ಹೊತ್ಕೊಂಡು ಹೋಗಕ್ಕೆ ರೆಡಿ ಅದಾರ ಅವರು. ಒಂದು ಊರಿಂದ ಒಂದು ಊರಿಗೆ ಹೊತ್ಕೊಂಡು ಹೋಗ್ತಾರೆ. ಕಾಶ್ಮೀರದಲ್ಲಿ ಶುರು ಮಾಡ್ತಾರೆ, ರಾಜಸ್ಥಾನದ ತನಕ ಹೊತ್ಕೊಂಡು ಹೋಗ್ತಾರೆ. ವಾಪಸ್ ಈ ಕಡೆಯಿಂದ ರಾಜಸ್ಥಾನದಿಂದ ವಾಪಸ್ ಕಾಶ್ಮೀರಕ್ಕೆ ಹೊತ್ಕೊಂಡು ಹೋಗ್ತಾರೆ ಪೆಟ್ಟಿಗೆಗಳನ್ನ. ನಮ್ಮಲ್ಲಿ ಹಂಗಿಲ್ಲ. ನಾವು ಮನೆ ಬಿಟ್ಟು ಇನ್ನೆಲ್ಲೂ ಹೋಗಲ್ಲ. ಶರಣಗೌಡರಿಗೆ ಡಿವೈಡ್ ಮಾಡಿ ತಗೊಂಡೋಗಿ ಬಸಪ್ಪರ ಬಿಟ್ಟು ಅಂಕುಶ್ ದೊಡ್ಡಾಗಿ ಇಟ್ಟು ಬರ್ರಿ ಅಂದರೆ ಬಡ್ರ ಸರ್ ಅಲ್ಲಿ ಯಾರಿದಾರು ನೋಡೋರು ಯಾರಿಲ್ಲ ಅಂತ ಅಂದ್ಬಿಡ್ತಾರೆ. ಆದ್ರೆ ಅವ್ರು ಹಂಗಲ್ಲ, ಟೆಂಟ್ ಎತ್ಕೊಂಡು ಹೋಗ್ಬಿಡ್ತಾರೆ ನಾರ್ತ್ ಇಂಡಿಯಾದವರು, ಒಂದು ಕಡೆಯಿಂದ ಒಂದು ಕಡೆಗೆ. ಹಾಗಾಗಿ ಅದು ಅಲ್ಲಿಗೆ ಸೂಟ್ ಆಗುತ್ತೆ. ಅವ್ರು ಅದನ್ನು ಮಾಡ್ತಾರೆ, ನಾವು ಇದನ್ನು ಮಾಡ್ತೀವಿ. ಇನ್ನೊಂದು ಜೇನಿದೆ, 5ನೇ ಜಾತಿ ಜೇನು, ಮುಜಂಟಿ ಜೇನು ಅಥವಾ ಮಿಶ್ರಿ ಜೇನು ಅಂತ ಕರಿತೀವಿ. ಸಣ್ಣ ನೊಣ ಜೇನು ಅಂತಲೂ ಕರಿತೀವಿ. ಸಣ್ಣದಾಗಿರ್ತಾರೆ ಗಾತ್ರದಾಗ. ಬರೀ 100 ಗ್ರಾಮು 150 ಗ್ರಾಮ್ ಅಷ್ಟೇ ಜೇನುತುಪ್ಪ ಕೊಡ್ತದೆ, ಜಾಸ್ತಿ ಕೊಡೋದಿಲ್ಲ. 100, 150, 200 ಗ್ರಾಮ್ ಜೇನುತುಪ್ಪ ಕೊಡ್ತದೆ. ಸಣ್ಣ ಡಬ್ಬಿಯಲ್ಲಿ ಇರ್ತದೆ, ಇಟ್ಟಲ್ಲೇ ಇರ್ತದೆ ವರ್ಷಗಟ್ಟಲೆ. ನೀವು 10, 20, 30, 40 ನಿಮ್ಮ ಅಜ್ಜಿ ಏನಾರು ತವ್ರ ಮನೆಯಿಂದ ಒಂದು ಪೆಟ್ಟಿಗೆ ಹಿಡ್ಕೊಂಬಂದಿದ್ರೆ ಆಕೆ ಓದ್ಲಂದ್ರೆ ಆ ಪೆಟ್ಟಿಗೆಯಲ್ಲಿ ಹಂಗೆ ಹುಳ ಇರ್ತಾವೆ. ಹಂಗೆ ಅವು ಎಲ್ಲೂ ಎದ್ದು ಹೋಗಲ್ಲ. ಅವು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು. ಅದ್ರ ತುಪ್ಪ ಕಡಿಮೆ, 100, 150 ಗ್ರಾಮು 200 ಗ್ರಾಮ್ ಕೊಡ್ತದೆ. ಆದರೆ ಆ ತುಪ್ಪಕ್ಕೆ ಭಾಳ ಮಹತ್ವ. ಹೆಜ್ಜೇನಿನ ತುಪ್ಪ 200-300 ರೂಪಾಯಿ 1 kg ಸಿಗುತ್ತೆ. ಇದೇ ತುಳುವೆ ಜೇನುತುಪ್ಪ ಸುಮಾರು 700, 800, 1200 ರೂಪಾಯಿ ತನಕ 1 kg ಮಾರಾಟ ಆಗುತ್ತೆ. ಮೆಲ್ಲಿಫೆರಾ ಜೇನು 500-600 ರೂಪಾಯಿಗೆ ಮಾರಾಟ ಮಾಡ್ತಾರೆ. ಆದರೆ ಮಿಶ್ರಿ ಜೇನುತುಪ್ಪ 1 kgಗೆ 1,500, 2,000, 3,000, 5,000 ತನಕ ವ್ಯಾಪಾರ ಆಗುತ್ತೆ. ಗಿರಾಕಿ ನೋಡಿ ಟೋಪಿ ಹಾಕ್ತಾರೆ. ಸೊ ಹೆಂಗೆ ಡಿಮ್ಯಾಂಡ್ ಬರ್ತದೆ ಹಂಗಂಗೆ ಹೋಗುತ್ತೆ. ಹಾಗಾಗಿ ಭಾಳ ಡಿಮ್ಯಾಂಡ್. ಯಾಕಂದರೆ ಡಿಮ್ಯಾಂಡಲ್ಲಿ ಅದಕ್ಕೆ ಔಷಧೀಯ ಗುಣ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಔಷಧಿ ಗುಣ ಜಾಸ್ತಿ ಇದೆ. ಯಾಕೆ ಔಷಧಿ ಗುಣ ಜಾಸ್ತಿ ಇದೆ? ಗಾತ್ರದಲ್ಲಿ ಸಣ್ಣ ನೊಣಕ್ಕಿಂತನೂ ಸಣ್ಣದು ಹುಳ. ಹಂಗಾಗಿ ಏನಾಗ್ತಾವೆ ಅವು, ಎಲ್ಲೆಲ್ಲಿ ನೆಲದ ಮೇಲೆ ಅರಳಿರ್ತಕ್ಕಂಥ ಹೂವುಗಳಿರಲಿ ಅದು ಸಣ್ಣದಾಗಿ, ಆ ಹೂವಲ್ಲಿ ಸಹಿತ ಹೋಗಿ ಪರಾಗಸ್ಪರ್ಶ ಮಾಡ್ತೀವಿ. ನಾವು ಆಯುರ್ವೇದದಲ್ಲಿ ಒಂದು ಹೇಳ್ತೀವಿ, ಗಿಡ ಮೂಲಿಕೆ ಬಳ್ಳಿಗಳನ್ನ ಆಯುರ್ವೇದ ಔಷಧಿಯಲ್ಲಿ ಉಪಯೋಗಿಸ್ತೀವಿ ನಾವು.
ಆ ಗಿಡ ಮೂಲಿಕೆ ಬಳ್ಳಿಗಳೆಲ್ಲ ಹರಡಿರ್ತಕ್ಕಂಥದ್ದು ನೆಲದ ಮೇಲೆ. ಸೊ ಅಂತಹ ಗಿಡ ಮೂಲಿಕೆಗಳಿಂದ ಅದು ಪರಾಗವನ್ನು ತಂದು ಮಕರಂದವನ್ನು ತಂದು ಜೇನುತುಪ್ಪ ಮಾಡೋದ್ರಿಂದ ಔಷಧಿ ಗುಣ ಜಾಸ್ತಿ ಇದೆ ಅಂತೇಳಿ ಔಷಧಿಗೆ ಅದನ್ನು ಸಾಕಷ್ಟು ಬಳಕೆ ಮಾಡ್ತಾರೆ. ಹಾಗಾಗಿ ರೇಟು ಜಾಸ್ತಿ. ಆದರೆ ಹೆಜ್ಜೇನು ಕೋಲ್ಜೇನನ್ನು ನಾವು ಸಾಕಾಣಿಕೆ ಮಾಡೋಕ್ಕಾಗಲ್ಲ. ಇನ್ನು 3 ಜಾತಿ, ಏನು ತುಳುವೆ ಜೇನಿದೆ, ಯುರೋಪಿಯನ್ ಜೇನಿದೆ, ಮಿಶ್ರಿ ಜೇನಿದೆ, ಇವು 3ಅನ್ನು ನಾವು ಸಾಕಾಣಿಕೆ ಮಾಡ್ಬೋದು. ಸೊ ಈ 5 ಜಾತಿಯ ಜೇನುಗಳನ್ನು ನಾವು ನಮ್ಮ ದೇಶದಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಬೇರೆ ಯಾವುದೇ ದೇಶದಲ್ಲಿ ಈ 5 ಜಾತಿ ಜೇನು ಸಿಗಲ್ಲ. ನಮ್ಮ ದೇಶದ ಹೆಗ್ಗಳಿಕೆ ಏನಪ್ಪ ಅಂದರೆ ಇವು 5 ಜಾತಿಯ ಜೇನು ಸಿಗುತ್ತೆ. ಬೇರೆ ಎಲ್ಲರೂ ಹೋದರೆ 1-2 ಜಾತಿ ಮಿಸ್ ಆಗ್ತವೆ. ಎಲ್ಲನೂ ನೋಡ್ಬೇಕಂದ್ರೆ ನಮ್ಮ ದೇಶಕ್ಕೆ ಬರಬೇಕು. ಅದು ನಮ್ಮ ದೇಶದ ಹೆಗ್ಗಳಿಕೆ. ಇದು ಜೇನನ್ನು ಯಾವ ಥರ ಇರ್ತದೆ. ಇನ್ನು ಸಾಧಾರಣವಾಗಿ ಜೇನು ಕೃಷಿಯನ್ನು ಯಾರೆಲ್ಲ ಮಾಡಬಹುದು ಅನ್ನೋದಕ್ಕೆ ಹೇಳ್ತೀನಿ. ಯಾರು ಬೇಕಾದರೂ ಜೇನು ಕೃಷಿ ಮಾಡ್ಬೋದು. ಹೆಣ್ಣು ಮಕ್ಕಳು ಇರ್ಬೋದು, ಸಣ್ಣ ಮಕ್ಕಳು ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಯಾರೇ ಇರ್ಬೋದು. ಯಾಕೆ ಅದನ್ನು ಭಾಳ ಸುಲಭವಾಗಿ ಮಾಡ್ಬೋದು ಅಂತಂದರೆ ದಿನ ನೋಡ್ಕೋಬೇಕಂತಿಲ್ಲ. ಜೇನನ್ನು ದಿನ ಅದ್ರ ಕಡೆಗೆ ಹೋಗ್ಬೇಕು, ಅದ್ರ ದೇಖರೇಖೆ ನೋಡ್ಬೇಕು ಇಲ್ಲ. ಅದ್ರ ಪಾಡಿಗೆ ಅದು ಇಟ್ಟರು ತನ್ನ ಪಾಡಿಗೆ ತಾವು ಹೋಗಿ ಉಣ್ಕೊಂಡು ತಿನ್ಕೊಂಡು ಬರ್ತಾವ. ಎಲ್ಲೋ ಸುತ್ತಾಡ್ಕೊಂಬಂದು ಇಲ್ಲಿ ಬಂದು ಜೇನು ಪೆಟ್ಟಿಗೆಯಲ್ಲಿ ತುಪ್ಪ ಮಾಡ್ತವೆ. ಒಂದು ಲಾಭ ಏನಂತಂದ್ರೆ ಶರಣಗೌಡ್ರು ಇಷ್ಟೆಲ್ಲ ಒಳ್ಳೆ ತೋಟ ಮಾಡ್ಯಾರ. ಪಕ್ಕದಾಗ ಯಾರೋ ಬಯಲಿರೋರು ಅಲ್ಲೆಲ್ಲರೂ ಇಟ್ಬಿಟ್ರೆ ಗೌಡ್ರು ಹೊಲ್ದಾಗ ಬೇಕಾದಂಗೆ ತಿಂದು ಹೋಗ್ತಾವೆ. ನೀವ ತೋಟ ಮಾಡ್ಬೇಕಂತಿಲ್ಲ. ಗೌಡ್ರ ತೋಟ ಇದ್ರೆ ಸಾಕು. ಅರ್ಧ ಕಿಲೋಮೀಟ್ರ್ ದೂರದಾಗ ಯಾರದ ಜೇನು ಪೆಟ್ಟಿಗೆ ಇಡ್ಬೇಕಂತ ಮನಸ್ಸು ಮಾಡಿದ್ರು ಗೌಡ್ರು ಅದಕ್ಕೆ ಅನ್ನ ಹಾಕ್ತಾರೆ. ಹಾಗೆ ಅದು ಮೊದಲನೇ ಲಾಭ. ಎರಡನೇದು, ನಿಮ್ಮ ಈಗ ಗೌಡ್ರು ತೋಟದ ಮಗ್ಲಾಗಿ ಇಲ್ಲಿ ಯಾರ್ದೋ ಹೊಲ ಇರ್ತದೆ. ಆ ಬದು ದಾಟಿ ತೋಟದೊಳಗೆ ಆಕಳ ಬಂದು ಈಗ ನೋಡ್ರಿ ಅವ್ರು ಗೇಟ್ ಹಾಕ್ರಿ ಅಂತಿದ್ರೆ ಹಾಕ್ಲಿಲ್ಲಪ್ಪ. ಹೊಲ್ದ ತೋಟದೊಳಗೆ ನುರ್ಕೊಂಬಂತು ಏನು ಮಾಡ್ತಾರೆ ಗೌಡ್ರು? ಹೊಡಿತಾರೆ. ನಿಮ್ಮಂತೇಳಿ ಆಜ್ಞೆ ಹಾಕಿರ್ತಾರೆ. ಬೇರೆಯವರು ಜಗಳ ಆಗ್ತಾವಿಲ್ಲ ಹಳ್ಳಿಯಾಗ ಆಗ್ತವೆ. ಬರೀ ಒಂದು ಕುರಿ ಬಂದ್ರೆ ಒಂದು ಕೋಳಿ ಬಂದ್ರೆ ಗಲಾಟೆ ಆಗ್ತಿರ್ತಾವೆ. ಅಂಥದ್ದು ಒಂದು ಪೆಟ್ಟಿಗೆ ಒಳಗೆ ಸುಮಾರು 30-40 ಸಾವಿರ ಹುಳ ಇರ್ತಾವೆ. ಅಷ್ಟೂ ಹುಳ ಗೌಡ್ರ ತೋಟದಾಗೆಲ್ಲ ನುಗ್ಗಿ ಓಡಾಡಿದ್ವಿ. ಗೌಡ್ರಿ ಹೇಳಲ್ಲ ಯಾರಿಗೂ, ಯಾಕಲ್ಲ ನೀನು ಹುಳ ನಾನು ಹೊಲಕ್ಕೆ ಬಂದವ ಲಾಭ ಐತ್ರಿ ಕೇಳಂಗಿಲ್ಲ. ಇದು ಅದರ ಲಾಭ. ನೀವು ಒಂದು ಬೆಕ್ಕಿನ ಮರಿ ಇಡ್ರಿ, ಒಂದು ಕೋಳಿ ಮರಿ ಇಡ್ರಿ, ಅಥವಾ ಒಂದು ನಾಯಿ ಮರಿ ಇಡ್ರಿ ಮನ್ಯಾಗ. ನೀವು ಏನಾರು ಹಿಂಗೆ ಒಂದು ಫಂಕ್ಷನ್ ಕರೆದ್ರೆ ಇಷ್ಟು ಸಲೀಸಾಗಿ ಬಂದು ಕುಂದ್ರಕ್ಕಾಗಲ್ಲ. ಯಾಕೆ? ಅಲ್ಲಿ ಹೋಗಿ ನೋಡ್ಕೊಂಡ ಬರೋದು. ಅದಕ್ಕೆ ಮಧ್ಯಾಹ್ನ ಒಂದು ಹಾಲು ಹಾಕ್ಬೇಕು, ಅನ್ನ ಹಾಕ್ಬೇಕು. ಇಲ್ಲಾಂತಂದ್ರೆ ಅಥವಾ ಹಸು ಇಟ್ಟಿದ್ರೆ ಅಂದ್ರೆ ಕಸ ಬಳಿಬೇಕು. ಒಬ್ಬರು ಮನೆಯಾಗ ಯಾರು ಇರಲೇಬೇಕು. ಆದ್ರೆ ಇದು ನೋಡ್ರಿ ಗೌಡ್ರು ಇಷ್ಟೆಲ್ಲ ಪೆಟ್ಟಿಗೆ ಇಟ್ಟಾರ ಹೊಲದ ತುಂಬ. ಅವು ಎಲ್ಲದವಂತನೇ ನೋಡೋಕೆ ಹೋಗಿಲ್ಲ ಅವರು. ಅವ್ರ ಪಾಡಿಗೆ ಅವು ಓಡಾಡ್ತಿರ್ತಾವೆ, ತಮ್ಮಷ್ಟಕ್ಕೆ ತಾಗಿರ್ತಾವೆ. ಒಂದು ದಿವಸ ಅಲ್ಲ, ನೀವು ಒಂದು ವಾರ ಅದ್ರ ಕಡೆ ನೋಡಿಲ್ಲ ಅಂತಂದ್ರೂ ಯಾಕಲ್ಲೇ ಗೌಡ್ರು ನಾನು ಮಾತಾಡ್ಸಿಲ್ಲಲ್ಲ ಅಂತ ಕೇಳಲ್ಲ ಅವು. ತಮ್ಮ ಪಾಡಿ ತಾಗಿರ್ತಾವೆ. ಇದು ಜೇನಿನ ಒಂದು ಮಹತ್ವ, ಹೆಂಗೆ ಸಾಕ್ಬೋದು ಅಂತೇಳಿ. ಜೇನನ್ನು ಇಡಬೇಕಂತ ಹೇಳಿದ್ರೆ ಈ ಥರ ತೋಟನೇ ಮಾಡಿರ್ಬೇಕಂತೇನಿಲ್ಲ. ನಿಮ್ಮ ಮನೆ ಅಂಗಳದಾಗ, ಹಿತ್ತಲಾಗ, ಛತ್ ಮೇಲೆ, ಕಿಟಕಿ ಛತ್ ಮೇಲೆ, ತಾರಸಿ ಮೇಲೆ, ಕೊನೆಗೆ ಏನಿಲ್ಲ ಅಂದ್ರೆ ನೀವು ಮಲ್ಕೊಳ್ಳೋ ರೂಮ್ನಾಗ ಹೊರಗೆ ಓಡಾಡೋಕೆ ಒಂದು ದಾರಿ ಇತ್ತಂದ್ರೆ ರೂಮ್ ಒಳಗೆ ಸಹಿತ ನೀವು ಇಟ್ಟು ಜೇನು ಕೃಷಿಯನ್ನು ಮಾಡ್ಬೋದು. ಕಡಿಮೆ ಪೆಟ್ಟಿಗೆ ಇದ್ರೆ ಜಾಸ್ತಿ ಇಟ್ಟರೆ ಮತ್ತು ಅದಕ್ಕೆ ತಕ್ಕಂಗೆ ಜಾಗ ಕೊಡಬೇಕು. ಬೇರೆ ಮನೆ ಬಾಗಿಲಿಗೆ ಮಾಡ್ಕೊಂತೀನಪ್ಪ ಅಂದ್ರೆ 1, 2, 3, 4 ಇಡ್ಬೇಕಂದ್ರೆ ತೋಟನೇ ಮಾಡ್ಬೇಕಂತಿಲ್ಲ. ಹಿಂಗೆ ಯಾವ್ದಾರ ಒಂದು ಅರ್ಧ ಕಿಲೋಮೀಟ್ರ್ ಆಚೆ ತೋಟ ಇತ್ತಂದ್ರೆ ನೀವು ಇಟ್ರಂದ್ರೆ ತಮ್ಮ ಅಷ್ಟಿಗೆ ತಾವು. ಇದು ಜೇನು ಕೃಷಿಯ ಒಂದು ಮಹತ್ವ. ಪ್ರಶ್ನೆ ಏನಾದ್ರು ಕೇಳೋದಿದೆಯಾ ಇಷ್ಟರಲ್ಲಿ? ಪ್ರಶ್ನೆ ಕೇಳೋದಿದ್ರೆ ಕೇಳಬೇಕು. ಅವು ಎಷ್ಟು ದೂರ ಹೋಗಿ ಬರ್ತದೆ ಕೊನೆಗೆ ಹೇಳ್ತೀನಿ. ಇನ್ನೇನಿಲ್ಲ, ಪ್ರಶ್ನೆ ಏನಿಲ್ಲ. ಏನು ಸಾಕಿದು ಹೋದ್ರೆ ಒಳ್ಳೆ ಬರೋಕ್ಕೆ ಹೆಂಗಂತೆ? ಸಾಕಿದು ಒಳ್ಳೆ ಹೋಗ್ಬಿಟ್ರೆ ಬರೋದು ಹೆಂಗೆ? ಮೊದಲನೇದು ನಾವು ಜೇನನ್ನು ನೋಡ್ಕೋಬೇಕು. ಜೇನು ಸಾಕಾಣಿಕೆ ಮಾಡಬೇಕಂತ ಇದ್ದರೆ ಸಾಧ್ಯವಾದಷ್ಟು ಅವಕ್ಕೆ ಬೇಕಾದಂಥ ಆಹಾರವನ್ನು ಹತ್ತಿರದಲ್ಲಿ ಒದಗಿಸ್ಕೊಡೋದು ನಮ್ಮ ಜವಾಬ್ದಾರಿ. ನಾವು ಕಮರ್ಷಿಯಲ್ ಆಗಿ ಮಾಡಬೇಕು ಅಂತಂದರೆ, ವಾಣಿಜ್ಯವಾಗಿ ಮಾಡ್ಬೇಕಂತ ಹೇಳಿದ್ರೆ, ಈಗ ನಾನು ಹೇಳಿದೆ ಅರ್ಧ ಕಿಲೋಮೀಟ್ರ್ ದೂರದಾಗ ಕಂಡವ್ರ ತೋಟ ಇದ್ದರೂ ಹೋಗಿ ಬರ್ತಾವೆ ಅಂತ ಹೇಳಿದೆ. ಅದು ಮನೆ ಬಾಗಿಲಾಗ 1-2 ನಮ್ಮ ಆಸಕ್ತಿಗೆ ಇಟ್ಕೊಳ್ಳುವಾಗ. ಆದರೆ ನಾವು ವಾಣಿಜ್ಯ ದೃಷ್ಟಿಯಿಂದ ದುಡ್ಡು ಮಾಡಬೇಕಂತ ಇಟ್ಕೊಂಡಾಗ ಸದ್ಯದಲ್ಲಿ ಸುತ್ತಮುತ್ತದಲ್ಲಿ ಸಾಕಷ್ಟು ಅದಕ್ಕೆ ಆಹಾರ ಸಿಗುವಂಥ ಬೆಳೆಗಳನ್ನು ಬೆಳೆಕೊಡಬೇಕಾದ್ದು ನಮ್ಮ ಕರ್ತವ್ಯ.
ಎಷ್ಟು ಚೆನ್ನಾಗಿ ನಾವು ಹೂವು ಅದಕ್ಕೆ ವರ್ಷ ಪೂರ್ತಿ ಸಿಗೋ ಹಂಗೆ ನೋಡ್ಕೊತೀವಿ, ಪರಾಗ ಮಕರಂದ ಅವು ಆ ಜಾಗ ಬಿಟ್ಟು ಕದಲಕ್ಕೆ ಹೋಗಲ್ಲ, ಅಲ್ಲೇ ಇರ್ತವೆ. ಹಾಗಾಗಿ ಅದಕ್ಕೆ ವರ್ಷ ಪೂರ್ತಿ ನಿರಂತರವಾಗಿ ಇರ್ತಕ್ಕಂತಹ ಗಿಡ ಮರಗಳು ಕೆಲವಿದ್ದಾವೆ. ಮೊನ್ನೆದನ್ನು ನಾವು ಆಂಟಿಗೋನಮ್ ಅಂತ ಹೇಳ್ತೀವಿ, ಕೋರಲ್ ಕ್ರೀಪರ್ ಅಂತ ಹೇಳ್ತೀವಿ, ಹೂವಿನ ಗಿಡ. ಅದು ಆ ಬಳ್ಳಿ ಒಂದು ಹಬ್ಬಿಡ್ತು ಅಂತಂದರೆ ವರ್ಷ ಪೂರ್ತಿ ಅದರಲ್ಲಿ ಹೂವು ಇದ್ದೇ ಇರ್ತದೆ, ಪ್ರತಿ ಗಳಿಗೆಯಲ್ಲೂ ಹೂವು ಇರ್ತದೆ, ಎಲ್ಲೂ ಹೋಗಲ್ಲ. ಅಂಥದ್ದು ಒಂದು 4 ಬಳ್ಳಿ ನೀವು ತೋಟದ ಸುತ್ತ ಹಾಕೊಂಡ್ರೆ ನಿಮ್ಮ ಹೊಲದ್ದೇ ಅಲ್ಲ, ಊರಲ್ಲಿ ಇರ್ತಕ್ಕಂಥ ಎಲ್ಲ ಜೇನು ಅಲ್ಲೇ ಇರ್ತವೆ, ಹಗಲು ರಾತ್ರಿ ಅಲ್ಲೇ ಇರ್ತವೆ, ಎಲ್ಲೂ ಹೋಗಲ್ಲ. ಅಂಥದ್ದು ತೆಂಗಿನ ತೋಟ ಇದ್ದರೆ ವರ್ಷ ಪೂರ್ತಿ ಒಂದೊಂದು ಗೊನೆ ಬರ್ತಾ ಇರಬೇಕು. ತೆಂಗು ಹಾಕ್ತೀನಿ ಅಂತೇಳಿ ಎಲ್ಲೋ ಹೊರವಲ್ದಾಗ ಒಂದು ನೆಟ್ಬಿಟ್ಟು ಬರೀ ಗರಿ ನಿಂತಿರ್ತಾವಲ್ಲ, ಹಂಗೆ ನಿಲ್ಸ್ಬೇಕು. ಚೆನ್ನಾಗಿ ನೀರಾವರಿಯಲ್ಲಿ ಇರ್ತಕ್ಕಂಥ ನಿರ್ವಹಣೆ ಮಾಡಿರ್ತಕ್ಕಂಥ ತೆಂಗಿನ ತೋಟ ಇದ್ದರೆ ವರ್ಷ ಪೂರ್ತಿ ಬರ್ತಾ ಇರ್ತದೆ. ಹಾಗೆ ವರ್ಷ ಪೂರ್ತಿ ಹೂವು ಇರ್ತಕ್ಕಂತಹ, ನಿಮಗೆ ತುಂಬ ಜಾಗ ಇತ್ತಂತಂದ್ರೆ ಒಂದು 10 ಗುಂಟೆ ಬೀಳು ಬಿಟ್ಬಿಡ್ರಿ, ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ತನ್ನ ಪಾಡಿತಾಗ ಏನು ಕಸ ಬೆಳೆದ್ರೂ ಬೆಳ್ಕೊಂತ ಹೋಗ್ಲಂತ ಹೇಳ್ರಿ. ಯಾಕಂದರೆ ನಾವು ಆಹಾರ ಅಂತಂದಾಗ ನಾವು ನೋಡ್ತೀವಿ, ನುಗ್ಗೆ ಬೆಳಿಬೇಕು, ದಾಳಿಂಬೆ ಬೆಳಿಬೇಕು, ಬಾಳೆ ಬೆಳಿಬೇಕು, ಅಲಸಂದೆ, ಉದ್ದು, ಹೆಸರು ಹಂಗೆಲ್ಲ ಹೇಳ್ತೀವಿ. ಅದು ಮನುಷ್ಯರಿಗೆ ಮಾತ್ರ. ಜೇನಿಗೆ ಹಂಗಿಲ್ಲ. ಯಾವುದೇ ಹೂ ಬಿಡ್ತಕ್ಕಂಥ ಗಿಡ ಆದರೂ ಅದಕ್ಕೆ ಆಹಾರನೇ. ಅದು ಕಳೆ ಇರ್ಬೋದು, ಕಸ ಇರ್ಬೋದು. ಬಳ್ಳಾರಿ ಜಾಲಿ ಸಹಿತ ತಿನ್ನಕ್ಕೆ ಹೋಗುತ್ತೆ, ಅದರಲ್ಲಿ ಸಹಿತ ಒಳ್ಳೆ ಪರಾಗ ಬರ್ತದೆ ಬಳ್ಳಾರಿ ಜಾಲಿ ಗಿಡದಾಗ. ಹಾಗಾಗಿ ಒಂದು 10 ಗುಂಟೆ ಅದ್ರ ಪಾಡಿಗೆ ಅದನ್ನು ಏನು ನೀವು ಮಾಡದೆ ಬಿಟ್ಬಿಟ್ರೆ ಜೇನುಹುಳು ಅಲ್ಲೇ ಓಡಾಡ್ತಾ ಇರ್ತದೆ. ನಿಮಗೆ ಜಾಗ ಜಾಸ್ತಿ ಇತ್ತಂತ ಕೊನೆಗೆ ಏನೂ ಆಗಲಿಲ್ಲ ಸರ್ ಅಂತಂದರೆ ಆ ಬದು ಸುತ್ತ ಇರ್ತದಲ್ಲ, ಅಲ್ಲಾದರೂ ನಾವು ಏನು ಸ್ಪ್ರೇ ಮಾಡೋಕ್ಕೆ ಹೋಗ್ಬಾರ್ದು. ಆ ಬದು ಗುಂಟೆ ಹಂಗೆ ಬಿಟ್ಬಿಟ್ರೆ ನಿಮಗೆ ಹಂಗೆ ತನ್ನ ಪಾಡಿಗೆ ಜೇನು ಅದರಾಗೆ ಆನಂದವಾಗಿರ್ತವೆ, ನಾವು ಹೆಚ್ಚಿಗೆ ಖರ್ಚು ಮಾಡೋದು ಬೇಕಾಗಲ್ಲ. ಸೊ ಈ ಥರದ ಬೆಳೆಗಳನ್ನು ನಾವು ಮಾಡ್ಕೊಂಡಿದ್ರೆ ಸಾಕಷ್ಟು ಆಗುತ್ತೆ. ವಾಗ್ಮೋರೆ ಸರ್ ಹೇಳಿದ್ರು ಎಷ್ಟು ದಿವಸದಲ್ಲಿ ಜೇನು ಬರುತ್ತೆ ಅಂತ ಹೇಳ್ತಾರೆ ಅಂತೇಳಿ. ಕೆಲವ್ರಿಗೆ ಭಾಳಷ್ಟು ಜನ ಅದೇ ಪ್ರಶ್ನೆ ಕೇಳ್ತಾ ಇರ್ತೀವಿ, ಕೇಳೋಕ್ಕೆ ಅಂತ ರೆಡಿಯಾಗಿ ಕುಂತಿರ್ತೀರಿ. ಸರ್ ನಾವು ಇವತ್ತು ಪೆಟ್ಟಿಗೆ ತಂದೀವಿ, ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಾರ, ಇನ್ನೆಷ್ಟು ದಿವ್ಸಕ್ಕೆ ಜೇನು ಸಿಗುತ್ತೆ ಅಂತ ಭಾಳ ಜನದ ತಲೆ ಒಳಗೆ ಅದೇ ಓಡ್ತಾ ಇರ್ತದೆ. ಅದರಲ್ಲಿ ರೂಲ್ ಇಲ್ಲ, ಇಷ್ಟೇ ದಿವ್ಸಕ್ಕೆ ಕೊಡಬೇಕು ಅಂತ ಇಲ್ಲ, ರೂಲ್ಸ್ ಇಲ್ಲ. ಜೇನು ಹುಳದಲ್ಲಿ ಒಂದು ಏನಂತ ಹೇಳಿದ್ರೆ ಅದನ್ನು ನಾವು ಅರ್ಥ ಮಾಡ್ಕೋಬೋದು. ಜೇನು ಹುಳ ಏನೇನು ಇರುತ್ತೆ ಅನ್ನೋದು ಅರ್ಥ ಆದರೆ ನಮ್ಗೆ ಅರ್ಥ ಆಗುತ್ತೆ. ಜೇನು ಒಂದು ಪೆಟ್ಟಿಗೆ ನೋಡಿದರೆ, ಒಂದು ಗೂಡು ನೀವು ನೋಡಿದರೆ 3 ಜಾತಿ ಹುಳ ಇರ್ತವೆ. ಒಂದು ರಾಣಿ ಜೇನು ಅಂತ ಕರಿತೀವಿ, ಎರಡನೇದು ಗಂಡು ಹುಳಗಳಿರ್ತವೆ, ಒಂದು ಸ್ವಲ್ಪ ಗಂಡು ಹುಳಗಳಿರ್ತವೆ, ಮೂರನೇದು ಸಾವಿರಾರು ಸಂಖ್ಯೆಯಲ್ಲಿ ಕೆಲಸಗಾರ ಹುಳುಗಳು ಇರ್ತವೆ. ರಾಣಿನೂ ಹೆಣ್ಣು, ಕೆಲಸಗಾರ ಹುಳನೂ ಹೆಣ್ಣು, ಗಂಡು ಮಾತ್ರ ಒಂದಷ್ಟು ಇರ್ತವೆ. ಗೂಡಲ್ಲಿ ಗಂಡು ಇದ್ದರೆ ಇರ್ಬೋದು, ಇಲ್ಲ ಅಂದರೆ ಇಲ್ಲ. ಇರಲೇಬೇಕಂತ ರೂಲ್ಸ್ ಇಲ್ಲ, ಗಂಡು ಹುಳ ಇರಲೇಬೇಕಂತ ರೂಲ್ ಇಲ್ಲ. ಇವೆರಡು ಮಾತ್ರ ಇದ್ದೇ ಇರ್ತವೆ, ಯಾವಾಗಲೂ ಇರಲೇಬೇಕು, ಇದ್ದೇ ಇರ್ತವೆ. ಒಂದೇ ರಾಣಿ, ಒಂದು ಗೂಡಲ್ಲಿ ಸಾವಿರಾರು ಹುಳ ಇದ್ರೂ ರಾಣಿ ಎಷ್ಟಿರುತ್ತೆ? ಒಂದೇ ರಾಣಿ ಇರುತ್ತೆ. ಗಂಡು ಹುಳ ಎಷ್ಟಿರ್ಬೋದು ಇದ್ದರೆ 30, 40, 100, 150 ಸಂಖ್ಯೆಯಲ್ಲಿ ಮಾತ್ರ ಗಂಡು ಹುಳ ಇರ್ಬೋದು, ಇಲ್ಲದೇ ಆದರೂ ಇಲ್ಲ. ಉಳಿದದ್ದೆಲ್ಲವೂ ಸೈನಿಕ ಅಥವಾ ಕೆಲಸಗಾರ ಹುಳು ಅಂತ ಹೇಳ್ತೀವಿ. ಈ ಕೆಲಸಗಾರ ಹುಳುವಿನ ಕೆಲಸ ಏನು? ಗೂಡು ಕ್ಲೀನ್ ಮಾಡೋದು ಅವೇ. ಹೆಣ್ಮಕ್ಳು ಮನೆಯಾಗ ಏನೇನು ಕೆಲಸ ಮಾಡ್ತಾರೆ ಅದಷ್ಟು ಕೆಲಸನ ಗೂಡಲ್ಲಿ ಅವು ಮಾಡ್ತಾರೆ. ಏನೇನು ಮಾಡ್ತೀರಮ್ಮ ನೀವು ಮನೆಯಾಗ? ಏನೇನು ಕೆಲಸ ಮಾಡ್ತೀರಿ? ಹಾಂ ಹಾಂ ನೀವು ಏನೇನು ಹೇಳ್ತೀರಿ ನೋಡ್ರಿ, ಎಲ್ಲ ನಿಮ್ಮ ಮನ್ಸಾಗ ಅನ್ಕೊಡ್ರಿ, ಅದಷ್ಟು ಕೆಲಸ ಅವು ಮಾಡ್ತಾವೆ. ಗೂಡು ಕ್ಲೀನ್ ಮಾಡೋದ್ರಿಂದ ಹಿಡಿದು, ಗೂಡು ಕಟ್ಟೋದ್ರಿಂದ ಹಿಡಿದು, ಮರಿ ಹುಳಕ್ಕೆ ತಿನ್ನಿಸೋದ್ರಿಂದ ಹಿಡಿದು, ರಾಣಿ ಮೈ ತೊಳ್ಸೋದ್ರಿಂದ ಹಿಡಿದು, ರಾಣಿ ಇಕ್ಕೆ ತೊಗೊಂಡಾಗ ಆಚೆ ಹಾಕೋದ್ರಿಂದ ಹಿಡಿದು, ಗೂಡು ಕಾವಲು ಕಾಯೋದ್ರಿಂದ ಹಿಡಿದು, ಗೂಡಿಗೆ ಬೇಕಾದ ನೀರು ತೊಗೊಂಬರೋದ್ರಿಂದ, ಬೋರ್ವೆಲ್ಗೆ ಹೋಗಿ ನೀರು ತಗೊಂಬರ್ತೀರಿಂದ ಹಂಗೆ ಹೋಗಿ ನೀರು ತೊಗೊಂಬರೋದ್ರಿಂದ ಹಿಡಿದು, ಆಹಾರ ತರೋದ್ರಿಂದ ಎಲ್ಲ ಕೆಲಸವನ್ನು ಅವು ಮಾಡ್ತವೆ. ಗಂಡು ಏನು ಮಾಡ್ತವೆ? ಆರಾಮ್ ಕುಂತಿರ್ತವೆ, ಇವು ತಗೊಂಬರೋದು ನಾವು ತಿಂತಾ ಇರ್ತೀವಿ. 8 ಹುಳ ಹೊರಗಡೆ ಹೋಗಿ, 8 ಹೆಣ್ಣು ಹುಳ ಹೊರಗಡೆ ಹೋಗಿ ತಗೊಂಬರೋದನ್ನ ಒಂದು ಗಂಡು ಹುಳ ತಿಂದಾಕತ್ತೆ ಒಂದು ದಿವಸ. 8 ಹೆಣ್ಣು ಹುಳ ಹೋಗಿ ಹೊರಗಡೆಯಿಂದ ತರೋದನ್ನ ಒಂದು ಗಂಡು ಹುಳ ಗೂಡಲ್ಲಿ ಕೂತ್ಕೊಂಡು ತಿಂತಾ ಇರ್ತದೆ. ಎತಕ್ಕೆ ಸಾಕತ್ತೆ ಮತ್ತೆ ಗಂಡನ್ನ? ಗಂಡಿನ ಕೆಲಸ ಒಂದೇ, ಜೀವನದಲ್ಲಿ ಯಾವಾಗಾದರೂ ಅವಕಾಶ ಸಿಕ್ಕಿದರೆ ರಾಣಿ ಜೊತೆ ಸಂಯೋಗ ಹೊಂದಿ ವೀರ್ಯದಾನ ಮಾಡೋ ಅಷ್ಟೇ ಕೆಲಸ ಅದಕ್ಕೆ. ಅವಕಾಶ ಸಿಕ್ಕಿದರೆ, ಅವಕಾಶ ಸಿಕ್ಕಿಲ್ಲ ಅಂದ್ರೆ ಹಾಗೆ ಸಾಯ್ತದೆ. ಅವಕಾಶ ಸಿಕ್ಕಿದ್ರೂ ಸಂಯೋಗ ಆದ ತಕ್ಷಣ ಸಾಯ್ತದೆ. ಎರಡೂ ಅದಕ್ಕೆ. ಒಂದು ವೇಳೆ ಅವಕಾಶ ಸಿಗೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿದ್ರೆ ಹೆಣ್ಣು ಹುಳಗಳೆಲ್ಲ ಸೇರಿ ಒದ್ದು ಹೊರಗಾಗ್ತಾವೆ. ಗೊತ್ತಾಗ್ಬಿಡ್ತದೆ ಅವಕ್ಕೆ ಈ ಗಂಡು ಹುಳದಿಂದ ಏನೂ ಕೆಲಸ ಆಗಲ್ಲ ಅಂತೇಳಿ
ಗೊತ್ತಾದ ಮರುಗಳಿಗೆಯಲ್ಲೇ ಎಲ್ಲ ಸೇರಿಸಿ ಜಾಡ್ವತ್ತು ಹೊರಗೆ ಹಾಕ್ತಾವೆ ಗಂಡುಳನ, ಗೂಡಲ್ಲಿ ಇಟ್ಕೊಳ್ಳೋದಿಲ್ಲ. ಸೊ ಇನ್ನಿಷ್ಟು ಕೆಲಸವನ್ನು ಇವೇ ಮಾಡ್ಬೇಕಂತ ಹೇಳಿದಾಗ ಗೂಡು ಕ್ಲೀನ್ ಮಾಡೋದು ಅವೆಲ್ಲ ಮಾಡೋದ್ರಿಂದ ಆ ಗೂಡಲ್ಲಿರ್ತಕ್ಕಂಥ ಕೇವಲ 10-15% ಹುಳಗಳು ಮಾತ್ರ ಹೊರಗೆ ಹೋಗಿ ಆಹಾರ ತರೋದು. ಇನ್ನು ಬಾಕಿ ಕೆಲಸ ಎಲ್ಲ ಬೇರೆವು ಮಾಡ್ತಾ ಇರ್ತವೆ. ಈ ಹೊರಗಡೆ ಹೋಗೋದು ಈಗ ಒಂದು ಕನಿಷ್ಠ ಒಂದು 5,000 ಹುಳ ಇತ್ತಂತಂದರೆ 10% ಅಂದರೆ ಎಷ್ಟಾಯಿತು? 500 ಹುಳ ಹೊರಗಡೆ ಹೋಗಿ ಆಹಾರ ತರಬೇಕು. ಆಹಾರ ತರಬೇಕಾದ್ರೆ ಹೊರಗಡೆ ಹೋಗಿ ತಾವು ತಿನ್ನಬೇಕು, ತಾವು ಬದುಕಕ್ಕೆ. ತಾವು ತಿಂದಿದ್ದಾದಮೇಲೆ ಗೂಡಿಗೆ ತಂದು ಉಳಿದ 4,500 ಹುಳಕ್ಕೆ ತಿನ್ನಿಸ್ಬೇಕು. ಅರ್ಥ ಮಾಡ್ಕೊಳ್ರಿ ಕೆಲಸನ. 500 ಹುಳ ತಾವು ತಿನ್ನಬೇಕು, ತಾವು ತಿಂದಿದ್ದಲ್ಲದೆ ಗೂಡಿಗೆ ತಂದು 4,500 ಹುಳಕ್ಕೆ ತಿನ್ನಿಸ್ಬೇಕು. ತಿಂದಿದ್ದಾಗಿ ಅವೆಲ್ಲ ಹೊಟ್ಟೆ ತುಂಬಿತಂದ ಮೇಲೆ ತಿರ್ಗಾ ಹೋಗಿ ತಗೊಂಬಂದು ಸ್ಟಾಕ್ ಮಾಡಬೇಕು. ಮುಂದಕ್ಕೆ ಬೇಕಾಗತ್ತೆ ಅಂತೇಳಿ ಸ್ಟಾಕ್ ಇಡಬೇಕು. ಆ ಸ್ಟಾಕ್ ಇಟ್ಟಾಗ ನಾವು ದುಷ್ಟರದಿಗೆ ತಿಂದುಬಿಡ್ತೀವಿ. ಅಷ್ಟು ಕೆಲಸವನ್ನು ಆ 500 ಹುಳ ಮಾಡ್ತಾ ಇರ್ತವೆ. ಹಾಗಾಗಿ ನಾವು ಗೂಡಿಂದ ಆಹಾರ ದೂರ ಆಯ್ತು ಅಂತ ಹೇಳಿದ್ರೆ, ಆಹಾರ ತರಕ್ಕೆ ದೂರ ಆಯಿತು, ಎಲ್ಲೋ ಅಲ್ಲೆಲ್ಲೋ ತೋಟ ಐತಿ, ನಾವು ಇಲ್ಲೆಲ್ಲೋ ಪೆಟ್ಟಿಗೆ ಇಟ್ಕೊಂಡು ಕಾವು ಕಾಯ್ತೀವಿ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾವ, ಕಾವು ತಿಂತಾವ, ಹೊತ್ಕೊಂಬರೋ ಹೊತ್ತರೆಗೆ ಸುಸ್ತಾಗ್ತಾ ಇರ್ತಾವೆ. ಇನ್ನು ಅದು ಸ್ಟಾಕ್ ಮಾಡೋದು ಯಾವಾಗ ಗೂಡಲ್ಲಿರೋ ಹುಳಕ್ಕೆ ಆಹಾರ ಸಿಗಲ್ಲ, ಅರ ಹೊಟ್ಟೆ ಆಗ್ತಾ ಇರ್ತದೆ, ಅವುಗಳ ಸಂತತಿ ಕಡಿಮೆ ಆಗ್ತಾ ಬರ್ತಾ ಇರ್ತದೆ. ಅವು ಎದ್ದೋಗ್ಬಿಡ್ತವೆ. ಯಾವಾಗ ಆಹಾರ ಸಿಗಲ್ಲ ಎದ್ದೋಗ್ಬಿಡ್ತವೆ. ಅಥವಾ ತಂದಷ್ಟು ಆಹಾರ ಬರೀ ತಿನ್ಸೋಕ್ಕೆ ಸಾಕಾಯ್ತು ಅಂತಂದರೆ ಸ್ಟೋರ್ ಮಾಡೋಕ್ಕಾಗಲ್ಲ. ಸ್ಟೋರ್ ಆಗಲಿಲ್ಲ ಅಂತಂದರೆ ನಿಮಗೆ ಜೇನುತುಪ್ಪ ಸಿಗಲ್ಲ. ಹಾಗಾಗಿ ಎಷ್ಟು ಹತ್ತಿರದಲ್ಲಿ ನಮಗೆ ಆಹಾರ ಸಿಗ್ತಾ ಇರ್ತದೆ ಅಷ್ಟು ಫಾಸ್ಟಾಗಿ ನಮಗೆ ಜೇನುತುಪ್ಪ ಸಿಗ್ತದೆ. ಅದು ರೂಢಿ. ಹಾಗಾಗಿ ನಮ್ಮ ಭಾಗದಲ್ಲಿ, ಈ ಭಾಗದಲ್ಲೆಲ್ಲ ನಿಮಗೆ 4-5 ತಿಂಗಳು, 6 ತಿಂಗಳು, 7 ತಿಂಗಳಿಗೆ ಒಂದ್ಸರಿ ಪೆಟ್ಟಿಗೆ ತುಂಬುತ್ತದೆ. ಅದೇ ನೀವು ಶಿರ್ಸಿಗೆ, ಸಿದ್ದಾಪುರ ಆ ಕಡೆಗೆ ಹೋದರೆ 20 ದಿವಸ 1 ತಿಂಗಳಲ್ಲಿ ಒಂದೊಂದು ಪೆಟ್ಟಿಗೆ ತುಂಬುತ್ತದೆ. ಅಷ್ಟೇ ವ್ಯತ್ಯಾಸ. ಅಲ್ಲಿ ತೇಗ ಯಥೇಚ್ಛವಾಗಿ ತೇಗದ ಕಾಡಲ್ಲಿ ಹೂ ಬಿಡ್ತಂತಂದರೆ ತಿಂಗಳಿಗೆ ಒಂದ್ಸಲಿ ಜೇನುತುಪ್ಪ ತೆಗಿಬೋದು. ಅದೇ ನೀವು ಸೂರ್ಯಪಾನ ಯಥೇಚ್ಛವಾಗಿತ್ತಂತಂದ್ರೆ 15 ದಿವಸಕ್ಕೆ ಒಂದ್ಸಲಿ ತೆಗಿಬೋದು ನಮ್ಮ ಚಿತ್ರದುರ್ಗ ಸೈಡಲ್ಲಿ. ಅದೇ ಸಾಸಿವೆಯಲ್ಲಿ 15 ದಿವಸ, 20 ದಿವಸಕ್ಕೆ ಒಂದ್ಸಲಿ ಜೇನುತುಪ್ಪ ತೆಗಿಬೋದು. ಹಾಗೆ ನಮ್ಮಲ್ಲಿ ಯಾವ ಬೆಳೆ ಬೆಳಿತೀವಿ ಅದರ ಮೇಲೆ ಜೇನುತುಪ್ಪ ಅದು ಸ್ಟಾಕ್ ಆಗೋದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಸೊ ಹಂಗಾಗಬೇಕಂತಂದಾಗ ನಾವು ಕೇರ್ಗಳನ್ನ ಕೆಲವು ತೆಗೋಬೇಕಾಗುತ್ತೆ. ಅಡ್ವಾನ್ಸ್ ಟ್ರೈನಿಂಗ್ ಇದ್ದಾಗ ಹೇಳ್ಕೊಡ್ತೀವಿ ಯಾವ ಥರ ಕೇರ್ ತೆಗೋಬೇಕು, ಹೆಂಗೆ ರಾಣಿ ಚೇಂಜ್ ಮಾಡಬೇಕು, ಒಳ್ಳೆ ರಾಣಿ ಯಾವ್ದು ಇಟ್ಕೋಬೇಕು. ಯಾಕೆಂದರೆ ಗೂಡಿನಲ್ಲಿ ಆ ವರ್ಕರ್ಸ್ ಎಷ್ಟಿರ್ತವೆ ಅದೇ ಸ್ಟ್ರೆಂತ್ ಹೋಗ್ತದೆ, ಜಾಸ್ತಿ ತುಪ್ಪ ತೆಗಿಲಿಕ್ಕೆ. ಅದನ್ನು ಹೆಂಗೆ ಡೆವಲಪ್ ಮಾಡ್ಕೋಬೇಕು ಅನ್ನೋದು ಅಡ್ವಾನ್ಸ್ ಟ್ರೈನಿಂಗಲ್ಲಿ ಹೇಳ್ತಾ ಇರ್ತೀವಿ. ಇದು ಸಂಕ್ಷಿಪ್ತವಾಗಿ. ನಿಮಗೇನಾದರೂ ಅಕಸ್ಮಾತ್ ಕೊರತೆ ಕಾಣಿಸ್ತು ಅಂತ ಹೇಳಿದರೆ ನಾವು ಜೇನನ್ನು ನಾವು ಆಹಾರ ಕೊಡಬೇಕು, ಕೃತಕ ಆಹಾರ ಕೊಡೋದು ಅಂತ ಹೇಳ್ತೀವಿ ನಾವು. ಸೊ ಅವಾಗ 1 ಬಟ್ಲು ನೀರು, 1 ಬಟ್ಲು ಸಕ್ಕರೆ ಎರಡನ್ನು ಚೆನ್ನಾಗಿ ಕುದಿಸಿ ಪಾಕ ಮಾಡಿ ಅವುಗಳಿಗೆ ಆಹಾರ ಕೊಡಬೇಕು. ಅದನ್ನು ನಾವು ಗೂಡನ್ನು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ಆಹಾರ ಮೇಲ್ಗಡೆ ಸ್ಟಾಕ್ ಮಾಡ್ತಾ ಇರ್ತದೆ. ಆ ಸ್ಟಾಕ್ ಇದ್ದರೆ ನಾವು ಕೊಡೋದು ಬೇಕಾಗಲ್ಲ. ಅಲ್ಲಿ ಸ್ಟಾಕ್ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಆಹಾರ ಕೃತಕವಾಗಿ ಕೊಡಬೇಕಾಗುತ್ತೆ. ಅದೊಂದು ಮ್ಯಾನೇಜ್ಮೆಂಟ್, ಅದು ನೋಡ್ಕೊಂಡು ಕಲ್ತ್ಕೊಳ್ತಕ್ಕಂಥದ್ದು. ಸೊ ಆ ರೀತಿಯಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ತನ್ನಷ್ಟಕ್ಕೆ ಡೆವಲಪ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಕೃತಕವಾಗಿ ಆಹಾರ ಕೊಡ್ತಕ್ಕಂಥದ್ದು. ನಿಮಗೆ ಹೆಜ್ಜೆನೇನಾದ್ರು ಗೂಡು ಸಿಕ್ತಂದ್ರೆ ಅದರಲ್ಲಿರ್ತಕ್ಕಂಥ ಪರಾಗವನ್ನು ಕೊಡ್ಬೋದು. ಸೊ ಈ ರೀತಿಯಾಗಿ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗ್ತೀವಿ. ಜಾಸ್ತಿ ಬೇಕಂದ್ರೆ ಅದನ್ನೇ ಡಿವೈಡ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಇದು ಜೇನು ಕೃಷಿಯನ್ನು ತನ್ನಷ್ಟಕ್ಕೆ ತಾನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇನ್ನು ಜೇನು ಕೃಷಿಯನ್ನು ಎಷ್ಟು ಬಂಡವಾಳ ಹಾಕಿ ಮಾಡಬೇಕಂತ ಹೇಳ್ತೀವಿ. ಬಂಡವಾಳ ಎಷ್ಟು ಬೇಕು ಜೇನು ಕೃಷಿ ಮಾಡ್ಬೇಕಾದ್ರೆ? ಗೌಡ್ರು ಈಗಾಗಲೇ ಹೇಳಿ 40-50 ಸಾವಿರ ಖರ್ಚಾಗ್ಬಿಟ್ಟಾರೆ ಸರ್ ಅಂತ. ಜೇನು ಕೃಷಿಯನ್ನು 1 ರೂಪಾಯಿ ಬಂಡವಾಳ ಇಲ್ಲದೆ ಜೇನು ಕೃಷಿ ಪ್ರಾರಂಭ ಮಾಡ್ಬೋದು. ಜೇನು ಕೃಷಿಯನ್ನೇ ನೀವು ಮಾಡಬೇಕು, ಜೇನು ಕೃಷಿ ಮಾಡ್ತೀನಿ ಅಂತ ಹೇಳಿದ್ರೆ 1 ರೂಪಾಯಿ ಬಂಡವಾಳ ಇಲ್ಲದೇನೂ ಜೇನು ಕೃಷಿ ಮಾಡ್ಬೋದು. ಗೌಡ್ರು 50,000 ಲೆವೆಲ್ಗೆ ಅದಾರ. 5 ಕೋಟಿಯಷ್ಟು ಬಂಡವಾಳ ಹಾಕಿ ಜೇನು ಕೃಷಿಯನ್ನು ಮಾಡ್ಬೋದು. ಜೇನು ಕೃಷಿ ಮಾಡಲಿಕ್ಕೆ ಎಕ್ಸ್ಟೆನ್ಷನ್ ಇದೆ, ಏನೂ ಇಲ್ಲದೆ 0 ಕಾಸು ಹಾಕಿ ಮಾಡ್ಬೋದು. ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮಾಡ್ಬೋದು. ಸೊ ನೀವು ಯಾವ ರೇಂಜಿಗೆ ಮಾಡ್ತೀರಿ ಅನ್ನೋದು ಮುಖ್ಯ ಆಗುತ್ತೆ. ಜೇನು ಕೃಷಿಯಿಂದ ಎಷ್ಟು ಲಾಭ ತಗೋಬೇಕು ಅನ್ನೋದು ನೆಕ್ಸ್ಟ್. ಲಾಭ ಎಷ್ಟು ಬೇಕು ಸರ್? ನಮಗೆ ತಿಂಗಳೇ ಒಂದು 500 ರೂಪಾಯಿ ಬರಲಿ ಸರ್ ಸಾಕು ಜೇನು ಕೃಷಿ. ಸರ್ ತಿಂಗಳಿಗೆ ಒಂದು 5,000 ರೂಪಾಯಿ ಸಾಕು ಜೇನು ಕೃಷಿ ಇದೆ. ಸರ್ ತಿಂಗಳ ಒಂದು 50,000 ರೂಪಾಯಿ ಬೇಕು ನೋಡಿರಿ ಸರ್ ಅಂತಂದ್ರೆ ಜೇನು ಕೃಷಿ. ಸೊ ನಾವು ಯಾವ ಲೆವೆಲ್ಗೆ ನಮ್ಮನ್ನು ಫಿಕ್ಸ್ ಮಾಡ್ಕೊತೀವಿ ಅದರ ಮೇಲೆ ಜೇನು ಕೃಷಿ ವ್ಯತ್ಯಾಸ.
ಸರ್ ನನ್ನ ಹತ್ರ ಏನೂ ಇಲ್ಲ, ಜೇನು ಕೃಷಿ ಮಾಡ್ಬೇಕಂತ ಆಸಕ್ತಿ ಅದ, ಹೆಂಗೆ ಮಾಡ್ತೀರಿ? ಜೇನನ್ನು ನಾವು ಏನಾದರೂ ಒಂದು ಜೇನಲ್ಲಿ ಸಂಪಾದನೆ ಮಾಡ್ಬೇಕು ಸರ್. ನನ್ನ ಹತ್ರ ಬಂಡವಾಳ ಇಲ್ಲ, ಹೆಂಗೆ ಮಾಡ್ಬೋದು? ಏನು ಕಾಸಿಲ್ಲ ಸರ್, ಆದ್ರೆ ಜೇನಲ್ಲಿ ಒಂದು ಸ್ವಲ್ಪ ರೊಕ್ಕ ನೋಡ್ಬೇಕು ನಾನು ಅಂತ ಹೇಳ್ತೀವಿ. ನಿಮಗೇನಾದರೂ ಜೇನು ಕೃಷಿಯಲ್ಲಿ ಸ್ವಲ್ಪ ಪ್ರಾಯೋಗಿಕ ತರಬೇತಿ ತೊಗೊಂಡ್ರೆ, ಈ ಕಲ್ಲು ಪೊಟ್ರೆ ಒಳಗೆ, ಮರದ ಪೊಟ್ರೆ ಒಳಗೆ, ಸಂಧಿ ಒಳಗೆ ಜೇನು ಗೂಡು ಇರ್ತಾವಲ್ಲ, ಆ ಜೇನು ಗೂಡು ತೆಗೆದು ಪೆಟ್ಟಿಗೆ ಒಳಗೆ ಹಾಕುವಷ್ಟು ಕಲೆಯನ್ನು ನೀವು ಕಲ್ತ್ರೆ ಒಂದು ಗೂಡಿಗೆ 2,000 ರೂಪಾಯಿ ಕೊಡ್ತಾರೆ. ಇದಕ್ಕೆ ಬಂಡವಾಳ ಹಾಕ್ಬೇಕಾ? ನಿಮ್ಮ ಊರಾಗೆ ಇರ್ತದ, ಗುಡ್ದಾಗಿರ್ತದೆ, ಎಲ್ಲೋ ಒಂದು ಕಡೆ ಇರ್ತದ. ಎಲ್ಲೋ ಒಂದು ಕಡೆ ನೀವು ಆ ಗೂಡನ್ನು ಗಮನಿಸಿ ಅದನ್ನು ಅಲ್ಲಿಂದ ತೆಗೆದು ಬಾಕ್ಸ್ ಒಳಗೆ ಹಾಕಿದರೆ, ಗೌಡ್ರಂಥವ್ರಿಗೆ ಮಾರಿದರೆ 2,000 ರೂಪಾಯಿ ಬರ್ತದೆ. ನಮ್ಮ ಕೊಪ್ಪಳದಾಗ ಅಂಥವ್ರು ಒಂದು 10-15 ಮಂದಿ ಅದಾರ. ಅವ್ರಿಗೆ ವರ್ಷ ಪೂರ್ತಿ ಅದೇ ಕೆಲಸ, ಹೋಗೋದು ಪೊಟ್ರೆ ಒಳಗೆ ಅಲ್ಲಿಂದ ಗೂಡು ತೆಗೆಯೋದು, ಪೆಟ್ಟಿಗೆ ಒಳಗೆ ಹಾಕೋದು, ಕೇಳಿದಾಗ ಡಿಮ್ಯಾಂಡ್ ಬಂದಾಗ ಮಾರ್ಕೊಳ್ಳೋವಂಥದ್ದು. ನಿಂಗಪ್ಪ ಮೊದಲನೇವ, ಅವ ಮೊದಲನೇವ. ಸೊ ಅದು ಅಲ್ಲಿಂದ ಪ್ರಾರಂಭ. ಅದು ಹೋಯ್ತು. ಈಗ ಏನು ಮಾಡ್ತಾಯಿದ್ದಾನೆ, ಶಿವು ಅಂತ ಒಬ್ಬ ಹುಡುಗ ಅದ. ಈ ಬಾಟ್ಲ ಗಾರ್ಡ್ ಅಂತ ಹೇಳ್ತೀವಿ, ಅಂಥದ್ದು ಸೋರೆಕಾಯಿ, ಸೋರೆಕಾಯಿ ಬುರುಡೆ ಬರ್ತದೆ. ಅವನು ಈ ಸೀಸನಿಗೆ, ಮಳೆಗಾಲದ ಸೀಸನ್ ಒಳಗೆ ಅಲ್ಲಿ ಇಲ್ಲಿ ಒಂದಷ್ಟು ಬೀಜ ಬಂದ್ಬಿಡ್ತಾನೆ. ಬೀಜ ಊರ್ತಾನೆ. ಒಂದು 200-300 ಕಾಯಿ ಬರ್ತಾವೆ, ದೊಡ್ಡ ಕಾಯಿ ಬರ್ತವೆ. ಈ ಮಳೆಗಾಲ ಮುಗಿಯೋ ಹೊತ್ತಿಗೆ ಹೋಗಿ ಅವೆಲ್ಲ ಹರ್ಕೊಂಡು ಬಂದು ಆಕ್ಸೆಲ್ ಬ್ಲೇಡ್ ಇರ್ತದಲ್ಲ, ಆಕ್ಸೆಲ್ ಬ್ಲೇಡ್ ತೊಗೊಂಡು ಕಟ್ ಮಾಡಿ ಒಳಗಿರೋಂಥದ್ದೆಲ್ಲ, ಒಳಗಡೆ ಏನೇನು ತಿರುಳಿರ್ತದಲ್ಲ, ತಿರುಳೆಲ್ಲ ಪೂರ್ತಿ ತೆಗೆದು ಬಿಸಿಲಾಗಿ ಚೆನ್ನಾಗಿ ಒಣಗಿಸ್ತಾನೆ. ಬುರುಡೆ, ಸೊರೆ ಬುರುಡೆ ನೋಡಿರಲ್ಲ, ಪೂರ್ತಿ ಒಣಗಿಸೋದು. ಒಣಗಿಸಿದ ಮೇಲೆ ಅದಕ್ಕೆ ಮೇಣ, ಚಕ್ಕೆ, ದಾಲ್ಚಿನ್ನಿ, ಲವಂಗ ಎಲ್ಲ ಹಾಕಿ ರುಬ್ಬಿಟ್ಟು ಒಂದಿಷ್ಟಿಷ್ಟನ್ನು ಒಳಗಡೆಗೆ ಬಳೆದು ಬಿಡೋದು. ಬಳೆದು ವಾಪಸ್ ಇವೆರಡು ಕಟ್ ಮಾಡಿರೋದನ್ನ ಅಂಟಿಸೋದು. ವಾಪಸ್ ಒಂದು ತೂತು ಕೊರಿಯೋದು. ಅದಕ್ಕೆ ತೂತು ಕೊರೆದು ಎಲ್ಲನ ಈ ಥರದ ಮರದ ಮೇಲೆ ಬಾವಿಗಳಿರ್ತಾವಲ್ಲ, ಆಳಬಾವಿ, ಊರೊಳಗೆ ಆಳಬಾವಿ, ದೇವಸ್ಥಾನ, ಅಲ್ಲಿ ಪಾಳು ಬಿದ್ದವು, ಕಾಡೊಳಗಡೆ ಎಲ್ಲೆಲ್ಲಿ ಜೇನು ಓಡಾಡ್ತಿರ್ತಾವೆ ಒಂದಷ್ಟು ಗುರುತು ಮಾಡ್ಕೊಂಡು ನಮ್ಮ ಜಾಗ. ಪ್ರತಿ ವರ್ಷ ಬಂದು ಎಲ್ಲಿ ಜೇನು ಗೂಡು ಕಟ್ತವೆ ಆ ಜಾಗಗಳು ಗುರುತು ಮಾಡ್ಕೊಂಡವನ್ನ ಅಲ್ಲೂ ಕಟ್ಟಿ ಬರ್ತಾನೆ. ಸುಮಾರು ಒಂದು 300 ಸೋರೆಕಾಯಿ ಕಟ್ಟು ಬಂದಂದ್ರೆ 200-250 ಗ್ಯಾರಂಟಿ ಅದ್ರೊಳಗೆ ಹುಳ ಬಂದು ಕೂತ್ಕೊಂತಾವೆ. ಅವಾಗೇ ಬಂದು ಕೂತ್ಕೊಂತಾವೆ. ಹೆಂಗೆ ನಿಮ್ಗೆ ಎದ್ದೋಗ್ಯಾವಲ್ಲ, ಎದ್ದೋದವು ಜಾಗ ಹುಡುಕ್ತಾವೆ ಎಲ್ಲಿ ಹೋಗ್ಬೇಕಂತೇಳಿ. ಇಂಥ ಮೇಣದ ವಾಸನೆ ಬಂದ ತಕ್ಷಣ ಅದ್ರೊಳಗಡೆ ಹೋಗಿ ಸೆಟ್ಲ್ ಆಗ್ತವೆ. ಒಳಗಡೆ ಹೋಗಿ ಸೆಟ್ಲ್ ಆದಮೇಲೆ ಬೇಸಿಗೆಯಲ್ಲಿ ಹೋಗಿ ಈಗ ಜನವರಿ ಒಳಗೆ ಹೋಗಿ ಡಿಸೆಂಬರ್-ಜನವರಿ ಹೊತ್ತು ಹೋಗ್ತಾನೆ. ನಮ್ಮಲ್ಲಿ ಡಿವೈಡ್ ಆಗೋ ಸೀಸನ್ ಯಾವಾಗ? ಅಕ್ಟೋಬರ್, ನವಂಬರ್, ಡಿಸೆಂಬರ್. ಸೆಪ್ಟೆಂಬರಿಂದ ಶುರು ಆಗುತ್ತೆ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ಗೆ ಡಿವಿಷನ್ ಆಗಿ ಹೋಗಿರ್ತವೆ. ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತವೆ. 2-2 ತಿಂಗಳು ಆಗಿರ್ತದೆ. ಈಗ ನೋಡ್ಕೊಂಬರ್ತಾನೆ. ಸಾಹೇಬ್ರದ್ದು ಮಾರ್ಚಿಗೆ ಬಜೆಟ್ ಮುಗೀತು. ಏಪ್ರಿಲಿಂದ ಹೊಸ ಬಡ್ಜೆಟ್ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ ಹಿಂಗಪ್ಪ ಯಾರೋ MPNL ಆಗಿರೋರು ಹೇಳ್ತಾರೆ, ನೋಡಪ್ಪ ಈ ಸಲ ಒಂದು 100 ಪೆಟ್ಟಿಗೆ ನಮಗೆ ಸಪ್ಲೈ ಕೊಡ್ಬೇಕಂತೇಳಿ. ನಿಂಗಪ್ಪ ಹೋಗಿ ಇವನಿಗೆ ಫೋನ್ ಹಾಕ್ತಾನೆ ವಾಪಸ್. ಇವನ ಕೆಲಸ ಏನು, ಎಷ್ಟು ಕಟ್ಟಿರ್ತಾವ ನೋಡಿ ಇಟ್ಕೊಂಡಿರ್ತಾನೆ. ಬಾಕ್ಸ್ ತೊಗೊಂಡೋಗಿ ದಿನಕ್ಕೆ 10 ವಾಪಸ್ ಓಪನ್ ಮಾಡೋದು, ಒಂದೊಂದೇ ತೆಗೆದು ವಾಪಸ್ ಪೆಟ್ಟಿಗೆ ಒಳಗೆ ಕಟ್ಟಿ ಬರೋದು. ಕಟ್ಟಿ ನಿಂಗಪ್ಪಗೆ ಕೊಟ್ಟ ಅಂತಂದರೆ ಅವ 500 ರೂಪಾಯಿ ಲಾಭ ಇಟ್ಟು ಅವ್ನಿಗೆ 1500 ರೂಪಾಯಿ ಕೊಡ್ತಾನೆ. ಸೋರೆ ಬುಡಿಗೆ ಎಷ್ಟು ಖರ್ಚಾಗುತ್ತೆ? ಎಷ್ಟು ಖರ್ಚಾಗುತ್ತೆ? ಆಟ ಆಡ್ಕೊಂಡು ಮಾಡ್ತಾನೆ ಆ ಕೆಲಸ. ನಾವು ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರೆ ಹೆಬ್ಬೆಟ್ಟು ನುಡುಗ 2-3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾನೆ. ಬೇರೆ ಎಲ್ಲ ಕೆಲಸ ಮಾಡ್ತಾನೆ, ಮೇಸ್ತ್ರಿ ಕೆಲಸ, ಗಾರೆ ಕೆಲಸ ಎಲ್ಲ ಮಾಡ್ತಾನೆ. ಇವು ಪಾರ್ಟ್ ಟೈಮಲ್ಲಿ ಮಾಡೋ ಕೆಲಸ ಇದೆ, ಮಾಡ್ಕೊಂಡ್ಬರ್ತಾನೆ. ಅಂದರೆ ಜೇನು ಕೃಷಿಯಲ್ಲಿ, ಜೇನಲ್ಲಿ ದುಡ್ಡು ನೋಡ್ಬೇಕಂತಂದರೆ ನೀವು ಬಂಡವಾಳ ಬೇಕಿಲ್ಲ. ಮಾಡೋ ಆಸಕ್ತಿ ಇತ್ತು ಅಂತಂದರೆ ಇದರಾಗೆ ಪ್ರಾರಂಭ ಆಗುತ್ತೆ. ನೀವು ಒಂದು ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ, ಇವತ್ತು ಡಿಮ್ಯಾಂಡ್ ಎಷ್ಟದ ಅಂತಂದರೆ ಅವ 5 ಜನದ ಹತ್ರ ಕನ್ಸಲ್ಟೆನ್ಸಿಗೆ ಹೋಗ್ತಾನೆ. ಹಿಂಗೆ ಗೌಡ್ರು ಹಿಂಗೆ ಇಟ್ಬಿಡ್ತಾರೆ, ನೋಡೋಕ್ಕಾಗಲ್ಲ, ಬಂದು ನೋಡ್ಕೊಂಡು ಹೋಗ್ಬಿಡಪ್ಪ ಅಂತ ಹೇಳಿರ್ತಾರೆ. ಒಂದೊಂದು ದಿವಸ ಹೋದ್ರೆ 1500-2000 ರೂಪಾಯಿ ಚಾರ್ಜ್ ಮಾಡ್ತಾನೆ. ಹೋಗಿ ಅವ್ರದ್ದೆಲ್ಲ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಕೊಟ್ಟು, ಜೇನುತುಪ್ಪ ತೆಕ್ಕೊಟ್ಟು, ಡಿವೈಡ್ ಮಾಡೋದಿದ್ರೆ ಮಾಡಿ ಎಲ್ಲ ಮಾಡಿಕೊಟ್ಟು ಬರ್ತಾನೆ. ಅಂಥವ್ರು ಇವತ್ತು ಎಷ್ಟು ಜನ ಇದ್ದರೂ ಬೇಕಾಗಿದೆ ನಮಗೆ. ಸರ್ ಒಂದು 100 ಪೆಟ್ಟಿಗೆ ಇಡ್ತೀವಿ, ಯಾರು ಇದ್ರಿ ಹೇಳ್ರಿ ಅಂತಾರೆ. ಬಟ್ ಯಾರೂ ಸಿಗೋದು. ಇಂಥ ಹುಡುಗರು ಇವತ್ತು ಬೇಕಾಗ್ಯಾರ. ಹಾಗಾಗಿ ಏನು ಇಲ್ಲದೇನೂ ಬರ್ತದೆ. ಇಲ್ಲ ಸರ್ ನಾವು ಸ್ವಲ್ಪ ದುಡ್ಡು ಹಾಕ್ತೀವಿ ಅಂತಂದರೆ, ಜೇನಲ್ಲಿ ಒಂದೇನಂತಂದರೆ ಯಾರನ್ನೋ ನಂಬಿ ಜೇನು ಕೃಷಿ ಮಾಡಲಿಕ್ಕಾಗಲ್ಲ. ಜೇನು ಮಾಡ್ಬೇಕಂತ ಹೇಳಿದ್ರೆ ನಾವೇ ನಿಂತ್ಕೋಬೇಕು, ಸ್ವತಂತ್ರವಾಗಿ ನಾವೇ ಸ್ವಂತ ನಿಂತ್ಕೋಬೇಕು. ಇಲ್ಲ ನಮ್ಮಷ್ಟೇ ಆಸಕ್ತಿಯಿಂದ ನೋಡ್ಕೊಳ್ಳೋಂಥ ಆಳುಗಳು ಯಾರಾದರೂ ಸಿಗಬೇಕು.
ಹಂಗಿದ್ದಾಗ ಮಾತ್ರ ಜೇನು ಕೃಷಿ ಸಾಧ್ಯ ಆಗುತ್ತೆ. ಸೊ ಯಾಕೆಂದರೆ ಆ ಕೇರನ್ನು ನಾವೇ ತೊಗೊತಾ ಇರಬೇಕು, ಸೀಸನಲ್ಲಿ ನೋಡ್ಕೊತಾ ಇರಬೇಕು, ಹುಳ ಜಾಸ್ತಿ ಆದಾಗ ಡಿವೈಡ್ ಮಾಡ್ಕೊತಾ ಇರಬೇಕು. ಸೊ ಇವೆಲ್ಲ ಕೆಲವು ಕೆಲಸಗಳಿರುತ್ತೆ, ಅದನ್ನು ನಾವಾಗಿ ಆಸಕ್ತಿಯಿಂದ ಮಾಡಬೇಕಾಗುತ್ತೆ. ಸೊ ಆ ಒಂದು ಕೆಲಸಕ್ಕೆ ದುಡ್ಡು ಸಿಗುತ್ತೆ. ಇನ್ನು ಜೇನುತುಪ್ಪದ ವಿಷಯಕ್ಕೆ ಬಂದರೆ, ಜೇನುತುಪ್ಪ ಅವ್ರವ್ರು ಈಗ ಇವತ್ತು ಹೆಂಗಿದೆ ಅಂತಂದರೆ ಫಿಕ್ಸ್ ರೇಟ್ ಏನಿಲ್ಲ, ನಿಮಗೆ ಹೆಂಗೆ ಖುಷಿ ಬರುತ್ತೆ ಹಂಗಂಗೆ ಮಾರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು. ನಮ್ಮಲ್ಲಿ ಗಂಗಾವತಿಯಲ್ಲೇ ನಿಂಗಪ್ಪ 1000, 1200, 1500 ತನಕ ಮಾರ್ತಾನೆ. ಅದೇ ನಮ್ಮಲ್ಲಿ ಹಂಪೆಗೆ ಹೋದರೆ ಫಾರಿನರ್ಸ್ ಬರ್ತಾರೆ, 2000 ಕೊಡ್ತಾರೆ, ಇದೇ ಜೇನುತುಪ್ಪನ 2000 ರೂಪಾಯಿ ಕೊಡ್ತಾರೆ. ಸೊ ನೀವು ಹೆಂಗೆ ಡಿಮ್ಯಾಂಡ್ ಬರ್ತದೆ ಹಂಗಂಗೆ ಮಾರ್ತಾ ಇದ್ದಾರೆ ಇವತ್ತು ಸದ್ಯಕ್ಕೆ. ಯಾವ ಡೇಟ್ ಹಂಗೆ ಬೇಕು ಹಂಗಂಗೆ ಹೋಗ್ತಾ ಇದೆ. ಆ ಜೇನುತುಪ್ಪ ಅಲ್ಲದೇ ಇವತ್ತು ಹಲವಾರು ಉತ್ಪನ್ನಗಳು ನಮಗೆ ಜೇನು ಕೃಷಿಯಿಂದ ಸಿಗುತ್ತೆ. ಬೇರೆ ಈಗ ಜೇನುತುಪ್ಪ ಅಲ್ಲದೆ ನಮಗೆ ಸಿಗತಕ್ಕಂಥದ್ದು ಜೇನು ಮೇಣ ಸಿಗುತ್ತೆ. ಜೇನು ಎಲ್ಲೆಲ್ಲಿ ಗೂಡಿರ್ತದೆ ಅಲ್ಲಿ ಜೇನು ಮೇಣ ಸಿಗುತ್ತೆ. ಕೆಲವರಿಗೆ ಏನು ಕೆಲಸ ಅಂತಂದರೆ, ಈಗ ಬೇಸಿಗೆ ಬಂತಂತಂದರೆ ಹುಡ್ಕಂತ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲಿ ಗೂಡು ಬಿಟ್ಟೋಗಿರ್ತವೆ ಜೇನುಗಳು, ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಮೇಣವನ್ನು ತಯಾರು ಮಾಡ್ತಕ್ಕಂಥದ್ದು ಭಾಳ ಜನ ಇದ್ದಾರೆ. ಮೇಣಕ್ಕೆ ಇವತ್ತು 800ರಿಂದ 1500 ರೂಪಾಯಿ ತನಕ 1 kg ಜೇನು ಮೇಣದ ಬೆಲೆ ಇದೆ. 800 ರೂಪಾಯಿಂದ 1500 ರೂಪಾಯಿ ತನಕ ಮೇಣಕ್ಕೆ ಮಾರ್ಬೋದು. ಮೇಣ ತೊಗೊಂಡ ಮೇಲೆ ಭಾಳಷ್ಟು ಅದರಲ್ಲಿ ಉಪ ಉತ್ಪನ್ನಗಳು ಸಾಕಷ್ಟು ಮಾಡ್ಬೋದು. ಮೇಣದಿಂದ ಇವತ್ತು ಬಾಂಬ್ಗಳು ಮಾಡ್ತಾರೆ, ತಯಾರಿಕೆ ಲಿಪ್ ಬಾಂಬ್ ಮಾಡ್ತಾರೆ, ಅಮೃತಾಂಜನ ಮಾಡ್ತಾರೆ. ಅವೆಲ್ಲವನ್ನು ಸ್ವತಃವಾಗಿ ಮಾಡ್ತಕ್ಕಂಥ ರೈತರು ಸಾಕಷ್ಟು ಜನ ಇದ್ದಾರೆ. ಪೇಯ್ನ್ ಕಿಲ್ಲರ್ ಬಾಂಬ್ಗಳು ಅವೆಲ್ಲ ಮಾಡ್ತಾರೆ, ಕಾಸ್ಮೆಟಿಕ್ಸ್ ಅವೆಲ್ಲ ಮಾಡ್ಕೊಂಡು ಹೋಗ್ಬೋದು. ಮೇಣದ ಹಾಳೆಗಳನ್ನು ಮಾಡ್ಬೋದು. ಇದೇ ಜೇನು ಕೃಷಿ ಮಾಡ್ತಕ್ಕಂಥವ್ರಿಗೆ ಕೊಡಲಿಕ್ಕೆ ಮೇಣದ ಹಾಳೆಗಳನ್ನು ಮಾಡ್ಬೋದು. ಮೇಣದ ಹಾಳೆ ಮಾಡಲಿಕ್ಕೆ ಇವತ್ತು 50,000 ರೂಪಾಯಿ ಒಂದು ಮಿಷನ್ ಇಟ್ಕೊಂಡ್ರೆ ನೀವು ಆ ಹಾಳೆ ಮಾಡ್ಕೋಬೋದು. ಅದನ್ನು ಮಾಡಿ ಮಾರಾಟ ಮಾಡೋದು ಸಾಕಷ್ಟಿದೆ. ಸೊ ಅದರಲ್ಲಿ ಲಾಭ ಬರುತ್ತೆ, ಹೆಚ್ಚಿಗೆ ಖರ್ಚು ಮಾಡಬೇಕು. ಇನ್ನೊಂದು ಜೇನಿನಲ್ಲಿ ಪರಾಗ ಬರ್ತದೆ. ಹೂವಿನಲ್ಲಿ ಹೋಗಿ ಹೊತ್ಕೊಂಡ್ಬರ್ತಾವಲ್ಲ, ಅದನ್ನು ಪರಾಗ ಮಾಡಿ ಮಾರ್ತಕ್ಕಂಥದ್ದು. ಹುಳ ಹೊತ್ಕೊಂಡ್ಬರ್ತವೆ, ಪರಾಗ ತುಂಬ್ಕೊಂಡ್ಬರ್ತವೆ, ಅದಕ್ಕೊಂದು ಪೋಲನ್ ಕಲೆಕ್ಟರ್ ಅಂತೇಳಿ 1000 ರೂಪಾಯಿ ಕೊಟ್ಟರು ಒಂದು ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸ್ ಒಳಗೆ ಪಾಸ್ ಆಗ್ಬೇಕಾದ್ರೆ, ಹುಳ ಹೋಗಬೇಕಾದ್ರೆ ಆ ಕಾಲಲ್ಲಿರೋದನ್ನು ಮೈಯಲ್ಲಿರೋದನ್ನ ಎಲ್ಲ ಪರಾಗವನ್ನು ಅದು ಬಳ್ಕೊಳ್ತದೆ, ಕೆಳಗಡೆ ಉದುರಿರ್ತದೆ. ಅದನ್ನೆಲ್ಲ ಕಲೆಕ್ಟ್ ಮಾಡಿ ಕ್ಲೀನ್ ಮಾಡಿ ಮಾರಾಟ ಮಾಡಿದರೆ 1 kg ಪರಾಗಕ್ಕೆ 5,000ರಿಂದ 6,000 ರೂಪಾಯಿ ರೇಟ್ ಅದೆ. ಬಾಣಂತಿಯರಿಗೆ, ಗರ್ಭಿಣಿಯರಿಗೆ, ಮಾಲ್ನರಿಸಿರ್ತಕ್ಕಂಥ ಮಕ್ಕಳಿಗೆ, ಅಥ್ಲೆಟಿಕ್ಸ್ ಮಾಡೋರಿಗೆ ಅವರೆಲ್ಲ ಪ್ರೋಟೀನ್ ಬರಲಿ ಅಂತೇಳಿ ಪ್ರೋಟೀನ್ ಸಪ್ಲಿಮೆಂಟ್ ಆಗಿ ಅದನ್ನು ಸೇವನೆ ಮಾಡ್ತಾರೆ. ಅಲ್ಲಿ ಮಾರಾಟ ಆಗುತ್ತೆ, ಅದು ಪರಾಗದ. ಇನ್ನು ನಾವು ಮೆಲ್ಲಿಫೆರಾ ಜೇನಿಟ್ರೆ, ಇದರಲ್ಲಿ ಇವು 3 ಮಾತ್ರ ಸಾಧ್ಯ. ಮೆಲ್ಲಿಫೆರಾ ಜೇನಿಟ್ರೆ ರಾಯಲ್ ಜೆಲ್ಲಿ ಅಂತ ಸಿಗುತ್ತೆ ನಮಗೆ. ರಾಯಲ್ ಜೆಲ್ಲಿ ಅಂದರೆ ರಾಜಶಾಹಿ ರಸ ಅಂತ ಕರಿತೀವಿ. ರಾಜಶಾಹಿ ರಸ ಎಲ್ಲಿಂದ ಬರುತ್ತೆ? ಜೇನು ಹುಳದ ತಲೆಯಿಂದ ಒಸರ್ತಕ್ಕಂಥ ಹಾಲದು. ನಮಗೆ ಹೆಂಗೆ ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಆಕಳಲ್ಲಿ ಹೆಂಗೆ ಹಾಲು ಬರ್ತದೆ, ಹಾಗೆ ಜೇನು ಹುಳುವಿ ಮರಿಗಳಿಗೋಸ್ಕರ ಅದರಲ್ಲೂ ಹಾಲು ಬರ್ತದೆ. ಆ ಹಾಲನ್ನು ನಾವು ರಾಜಶಾಹಿ ರಸ ಅಂತ ಕರಿತೀವಿ. ಅದಕ್ಕೆ 2 ಗುಣಗಳಿದೆ ಅಂತ ಹೇಳ್ತಾರೆ. ಯಾವುದು ರಾಜಶಾಹಿ ರಸವನ್ನು ಪ್ರತಿನಿತ್ಯ ತಿನ್ನುತ್ತೆ ಅದು ರಾಣಿಯಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಜೇನು ಗೂಡಿನಲ್ಲೇ ಮರಿ ಬೆಳೆಸ್ಬೇಕಾದ್ರೆ ದಿವಸ ರಾಜಶಾಹಿ ರಸ ಕೊಟ್ಟು ಬೆಳೆಸಿದ್ರೆ ಅದು ರಾಣಿಯಾಗಿ ಬೆಳೆಯುತ್ತೆ. ಯಾವ ಹುಳ ಬರೀ 1-2 ದಿವಸ ರಾಜಶಾಹಿ ರಸ ಕೊಟ್ಟು ಅದಾದಮೇಲೆ ಬರೀ ಪರಾಗ, ಮಕರಂದ, ಜೇನುತುಪ್ಪ ತಿಂದು ಬೆಳೀತವೆ, ಅವೆಲ್ಲ ಕೆಲಸಗಾರ ಹುಳುವಾಗಿ ಬೆಳೀತವೆ ಅಂತ ಹೇಳ್ತಾರೆ. ಬೆಳೆಸ್ಬೇಕಾದ್ರೆ 2 ಥರ. ಮನೆಯಾಗೆ ನೀವು ಹೆಂಗೆ ಬೆಳೆಸ್ತೀರಿ? ಗಂಡು ಮಕ್ಕಳನ್ನ, ಹೆಣ್ಮಕ್ಳನ್ನ ಹೆಂಗೆ ಬೆಳೆಸ್ತೀರಿ? ಗಂಡು ಮಕ್ಕಳಿದ್ರೆ ಜಾಸ್ತಿ ಕೇರ್ ತೊಗೊತೀರಿ, ಹೆಣ್ಣು ಮಕ್ಳಿಗೆ ಸ್ವಲ್ಪ ಕಡಿಮೆ ಮಾಡ್ತಾರೆ. ಉಂಟಾ? ಈಗಲೂ ಹಾಗೆ ಇದೆ. ಬೆಣ್ಣೆ ತುಪ್ಪ ಜಾಸ್ತಿ ಕೊಡೋದು ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಕಡಿಮೆ ಮಾಡೋದು, ಉಳಿದ್ರಷ್ಟೇ ಉಣ್ಣೋದು ಹೆಣ್ಣು ಮಕ್ಕಳು. ಹಂಗೆ ನಿಮ್ಮಲ್ಲಿ ಹೆಂಗದ ಅಲ್ಲೂ ಹಂಗೆ ಅದ. ಯಾವುದಕ್ಕೆ ರಾಜಶಾಹಿ ರಸ ಕೊಟ್ಟು ಬೆಳೆಸ್ತವೆ ಅವುಗಳು ರಾಣಿಯಾಗಿ ಬೆಳೆಯುತ್ತೆ. ರಾಣಿಯಾಗಿ ಬೆಳೆದ್ರೆ ಒಂದು ರಾಣಿಯ ಆಯಸ್ಸು 3ರಿಂದ 5 ವರ್ಷಗಳ ಕಾಲ. ಒಂದು ರಾಣಿಯ ಆಯಸ್ಸು. ಅದೇ ಕೆಲಸಗಾರ ಹುಳು ಅದೇ ಗೂಡಲ್ಲಿ ಇದ್ದು ಬೆಳೆದ್ರು, ಅದೇ ತಾಯಿ ಇಟ್ಟ ಮೊಟ್ಟೆಯಿಂದ ಬೆಳೆದ್ರು, ಅದರ ಆಯಸ್ಸು ಕೇವಲ 45ರಿಂದ 80 ದಿವಸ. ಅದಕ್ಕೆ ಜನ ಏನಂತ ನಂಬಿಕೆ ಇಟ್ಕೊಂಡಾರಂದ್ರೆ, ಈ ಹಾಲನ್ನು ದಿವಸ ಕುಡಿದ್ರೆ ನಾವು ರಾಣಿ ಆಗ್ಬೋದು, ರಾಣಿ ಆದ್ರೆ ವರ್ಷ ಭಾಳ ಬೆಳಿಬೋದು.